ಓಂ ಗಂ ಗಣಪತಯೇ ನಮಃ. ವಾಗಾರ್ತವ್ಯ ಸಂಪೃಕ್ತೌ ವಾಗಾರ್ತವ್ಯ ಪ್ರತಿಪತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಸ್ಸೈ. ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ, ಯುಗಾದಿಯ ವಿಶೇಷಗಳು, ಯುಗಾದಿ ಬಂದೇ ಬಿಡ್ತು. 30ನೇ ತಾರೀಕು 3ನೇ ತಿಂಗಳು 2025 ಭಾನುವಾರದಂದು ನಾವು ಯುಗಾದಿಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಯುಗಾದಿ ಅಂದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಲವಲವಿಕೆ, ನವನವೀನ ಒಂದು ಮನಸ್ತತ್ವ ಇರ್ಬೋದು, ಇಡೀ ಪ್ರಕೃತಿಯೇ ಬದಲಾಯಿಸ್ಕೊಳ್ತಕ್ಕಂತಹ ಒಂದು ಸ್ಥಿತಿ ಇರ್ಬೋದು. ಹಾಗೆ ಯುಗಾದಿ ಅಂತಕ್ಕಂಥದ್ದು ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಒಂದು ಹೊಸ ದಿನ, ಯುಗಸ್ಯ ಆದಿಯ ಒಂದು ಯುಗಸ್ಯ ಆದಿ ಆಗಿ ನಾವು ಒಂದು ಹೊಸ ಚೈತನ್ಯಕ್ಕೆ ಕಾಲಿಡ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗಾಗಿನೇ ಹೇಳಿದ್ದಾರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಆ ರೀತಿ ಈ ಯುಗಾದಿ ನಮಗೆ ಬಹಳ ವಿಶೇಷವಾದ ಯುಗಾದಿ. ಈ ಯುಗಾದಿಗೆ ನಾವು ಈ ವರ್ಷವನ್ನು ವಿಶ್ವಾವಸುನಾಮ ಸಂವತ್ಸರ ಅಂತ ಕರೀತಾ ಇದ್ದೀವಿ. 60 ವರ್ಷಗಳಲ್ಲಿ ಬಹಳ ವಿಶೇಷವಾಗಿ ಇರ್ತಕ್ಕಂಥ ಸಂವತ್ಸರವೇ ವಿಶ್ವಾವಸುನಾಮ ಸಂವತ್ಸರ. ಯುಗಸ್ಯ ಆದಿ ಯುಗಾದಿ ಎಲ್ಲರಿಗೂ ಕೂಡ ಏನೋ ಒಂದು ಚೈತನ್ಯ, ಒಂದು ಹೊಸತನವನ್ನು ಉಂಟು ಮಾಡ್ತಕ್ಕಂಥದ್ದೇ ಯುಗಾದಿ ಆಗಿರುತ್ತೆ. ಹಳೆಯದನ್ನೆಲ್ಲ ಮರೆತು ಹೊಸ ದಿನ, ಪರ್ವ ದಿನ ಕೂಡ ನಮಗೆ ಯುಗಾದಿ ಆಗಿರುತ್ತೆ. ಆಂಧ್ರ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬ ಕೂಡ ಆಗಿರುತ್ತೆ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ 3 ಮುಹೂರ್ತಗಳು ಅಂತ ನಾವು ಏನು ಕರಿತೀವಿ, ಯುಗಾದಿ ಇರ್ಬೋದು, ವಿಜಯದಶಮಿ ಇರ್ಬೋದು, ಅಕ್ಷಯ ತೃತೀಯ ಇರ್ಬೋದು, ದೀಪಾವಳಿ ಇರ್ಬೋದು, ಈ 3 ದಿನ ಯಾವುದೇ ರಾಹುಕಾಲ ನೋಡಲ್ಲ, ಯಾವುದೇ ಕೆಟ್ಟ ಗಳಿಗೆ ನೋಡಲ್ಲ, ಯಾವುದೇ ಬೇರೆ ಒಂದು ಸಮಯ ಅಂದರೆ ಇದು ಪೂರ್ತಿ ದಿನಪೂರ್ತಿ ಬಹಳ ಶುಭ ಮುಹೂರ್ತಗಳು, ವಿಶೇಷವಾದ ಮುಹೂರ್ತಗಳು, ಅತಿ ಶ್ರೇಷ್ಠವಾದ ಮುಹೂರ್ತ ಅಂತ ಕರಿತಾ ಇದ್ದೀವಿ. ಇನ್ನು ಈ ಯುಗಾದಿಯ ಒಂದು ವಿಶೇಷಗಳು, ಯುಗಾದಿಯ ಆಚರಣೆ ಮಹತ್ವ ಏನು, ಯುಗಾದಿಯನ್ನು ನಾವು ಯಾಕೆ ಆಚರಣೆ ಮಾಡ್ಕೊಳ್ತೀವಿ, ಅದರ ಹಿಂದೆ ಇರತಕ್ಕಂಥ ಇತಿಹಾಸ ಏನು, ಅದರ ಪರಂಪರೆಗಳೇನು, ಎಲ್ಲವನ್ನು ತಿಳ್ಕೊಳ್ತಕ್ಕಂತಹ ಸಮಯದಲ್ಲಿ ನಾವು ಇದನ್ನು ಕೆಲವು ಕಡೆ ಗುಡಿ ಪಾಡ್ಯ ಅಂತೂ ಕೂಡ ಕೆಲವರು ಕರೀತಾರೆ. ನಾವು ಬಹುಮುಖ್ಯವಾಗಿ ಅಂದಿನ ದಿನ ಮಾಡ್ಕೊಳ್ಳೋದೇನು, ಮನೆಯನ್ನು ಸ್ವಚ್ಛಗೊಳಿಸಿ, ಮನೆಯನ್ನು ಶುದ್ಧಗೊಳಿಸಿ, ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ, ರಂಗೋಲೆಗಳನ್ನು ಹಾಕಿಕೊಂಡು, ನಂತರ ಮನೆಯನ್ನು ಶುಭ್ರತೆಯಿಂದ ಇಟ್ಕೊಂಡು, ಅದಾದ ಮೇಲೆ ನಾವು ಅಭ್ಯಂಜನ ಸ್ನಾನ ಮಾಡ್ಕೊಳ್ತೀವಿ. ಅಭ್ಯಂಜನ ಸ್ನಾನ ಅಂತ ಹೇಳಿದ್ರೆ ಎಣ್ಣೆ ಸೀಗೆಕಾಯಿ ಹಾಕ್ಕೊಂಡು ಈ ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋದು. ಮುಖ್ಯವಾಗಿ ದೇಹವನ್ನು ಶುದ್ಧಿ ಮಾಡ್ಕೊಂಡಿದ್ದಾದ ಮೇಲೆ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳೋದು. ಮನೆಯ ದೇವರು, ಕುಲ ದೇವರಿರ್ಬೋದು, ಕುಟುಂಬದಲ್ಲಿ ಎಲ್ಲರೂ ಕೂಡ ಸಡಗರದಿಂದ ಪ್ರತಿಯೊಬ್ಬರೂ ಒಂದೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮನೆ ದೇವರನ್ನು ಸ್ತುತಿಸ್ತಕ್ಕಂಥದ್ದು. ಹಾಗೆ ಮನೆ ದೇವರನ್ನ ಸ್ತುತಿಸಿದಾದ ಮೇಲೆ ಮನೆಯಲ್ಲಿ ವಿಶೇಷವಾದ ಭಕ್ಷ್ಯಗಳನ್ನು ಮಾಡ್ಕೊಳ್ಳೋದು. ಅದರಲ್ಲೂ ಸಹ ಬಹಳ ವಿಶೇಷವಾಗಿ ಕೊಡ್ತಕ್ಕಂಥದ್ದೇ ಹೋಳಿಗೆ ಊಟ, ಒಬ್ಬಟ್ಟಿನ ಊಟ, ತೊಗರಿಬೇಳೆಯಿಂದ ಮಾಡಿದಂಥ ಪದಾರ್ಥಗಳು. ಇದನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನೈವೇದ್ಯಕ್ಕೆ, ಭಗವಂತನಿಗೆ ನೈವೇದ್ಯಕ್ಕೆ ಬೇವು ಬೆಲ್ಲವನ್ನು ಇಲ್ಲಿ ಸಮರ್ಪಣೆ ಮಾಡ್ತೀವಿ. ಅಲ್ಲೂ ಸಹ ಬೇವು ಬೆಲ್ಲವನ್ನು ನೈವೇದ್ಯವಾಗಿ ದೇವರಿಗೆ ಇಟ್ಟು ಅಲ್ಲಿ ನಾವೇನು ಮಾಡ್ತೀವಿ, ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶನಾಯ ನಿಂಬಕಂದಳ ಭಕ್ಷಣಂ ಅಂತಕ್ಕಂಥ ಶ್ಲೋಕ ಹೇಳಿಕೊಂಡು ಪ್ರತಿಯೊಬ್ಬರೂ ಸಹ ಬೇವು ಬೆಲ್ಲವನ್ನು ಹಂಚಿ ತಿಂತಕ್ಕಂಥದ್ದು. ಭಗವಂತನಿಗೆ ವಿಶೇಷವಾಗಿ ಆರತಿ ಮಾಡಿ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಇಡ್ತಕ್ಕಂಥದ್ದು. ಇದೆಲ್ಲದರಿಂದ ಏನಾಗುತ್ತೆ, ನಮ್ಮಲ್ಲಿ ಹೊಸತನ, ಇಂದಿನಿಂದ ಹೊಸತನ ಪ್ರಾರಂಭ ಆಗ್ತಾ ಇದೆ. ಯಾಕೆ ನಾವು ಯುಗಾದಿಯನ್ನು ನಾವು ಹೊಸ ವರ್ಷ ಅಂತ ಯಾಕೆ ಆಚರಣೆ ಮಾಡ್ಕೊಳ್ತೀವಿ? ಇತಿಹಾಸ ಪುರಾಣಗಳಲ್ಲಿ ನೋಡೋಕ್ಕೆ ಹೋದಾಗ ಸಾಕ್ಷಾತ್ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ದಿನ ಕೂಡ ಇದಾಗಿರುತ್ತೆ. ರಾವಣನ ಸಂಹಾರದ ಪ್ರತೀಕವಾಗಿ ರಾಮನಿಗೆ ಪಟ್ಟಾಭಿಷೇಕ ಆದಂಥ ಮುಹೂರ್ತ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಶಾಲಿವಾಹನ ಶಕೆ ಪ್ರಾರಂಭ ಆದಂತಹ ದಿನ ಕೂಡ ಇದಾಗಿರುತ್ತೆ. ಜ್ಯೋತಿಷ್ಯ ಒಂದು ಬ್ರಹ್ಮ ಅಂತೂ ನಾವು ಏನು ಕರಿತೀವಿ, ವರಾಹ ಮಿಹಿರಾಚಾರ್ಯರು ಈ ಒಂದು ಸಮಯದಿಂದ ಚೈತ್ರ ಮಾಸ, ಚೈತ್ರ, ವೈಶಾಖ, ಜ್ಯೇಷ್ಠ ಏನು 12 ಮಾಸಗಳಿದೆ, ಆ ಮಾಸಗಳಲ್ಲಿ ಪ್ರಥಮ ಮಾಸವನ್ನು ಸೃಷ್ಟಿ ಮಾಡಿ, ಅಂದರೆ ಹೆಸರನ್ನು ಇಟ್ಟು ಚೈತ್ರ ಮಾಸ ಪ್ರಾರಂಭ ಆದಂತಹ ದಿನ ಅಂತ ಹೇಳಿದ್ರೆ ಅದು ಯಾವುದು ಅಂದರೆ ಯುಗಾದಿಯ ಪರ್ವ ದಿನ ಕೂಡ ಇದಾಗಿರುತ್ತೆ. ಇನ್ನು ಈ 3 ಮುಹೂರ್ತಗಳಲ್ಲಿ ಬಹಳ ವಿಶೇಷವಾದ ಒಂದು ಮುಹೂರ್ತ ಕೂಡ ಇದಾಗಿರುತ್ತೆ. ಮನೆ ಕಟ್ಕೊಳ್ಳೋಕ್ಕೆ ಅಥವಾ ನಾವು ಏನಾದರೂ ಒಂದು ಸಂಕಲ್ಪಗಳು ಮಾಡ್ಕೊಳ್ಳೋಕ್ಕೆ, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋಕ್ಕೆ, ಗೃಹ ಪ್ರವೇಶಗಳಿಗಿರ್ಬೋದು, ವಿವಾಹ ವಿಷಯಗಳಿಗಿರ್ಬೋದು, ಎಲ್ಲಕ್ಕೂ ಸಹ ಈ ಯುಗಾದಿಯ ಪರ್ವ ದಿನ ಏನು 30ನೇ ತಾರೀಕು
3ನೇ ತಿಂಗಳು 30ನೇ ತಾರೀಕು 2025 ಭಾನುವಾರ ಬರ್ತಾ ಇದೆ. ಅಲ್ಲಿಂದ ನಮಗೆ 19ನೇ ತಾರೀಕು 3ನೇ ತಿಂಗಳು 2026 ತನಕ ಇರ್ತಕ್ಕಂಥ ಈ ಮಧ್ಯಕಾಲವನ್ನು ನಾವು ವಿಶ್ವಾವಸುನಾಮ ಸಂವತ್ಸರ ಅಂತ ಕರೀತಾ ಇದ್ದೀವಿ. ಬಹಳ ಅದ್ಭುತವಾದ ಒಂದು ಸಂವತ್ಸರ ಕೂಡ ಇದಾಗಿರುತ್ತೆ. ಈ ಸಂವತ್ಸರದಲ್ಲಿ ಪಂಚಾಂಗ ಶ್ರವಣವನ್ನು ಕೂಡ ಯುಗಾದಿಯ ದಿನ ಮಾಡ್ತಾರೆ. ವಿಪ್ರರನ್ನು, ಪುರೋಹಿತರನ್ನು, ಜ್ಞಾನಿಗಳನ್ನು, ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗ್ಬೋದು, ಅವರು ಪಂಚಾಂಗ ಶ್ರವಣ ಮಾಡಿ ಪಂಚಾಂಗದ ಫಲಾಫಲಗಳನ್ನು ತಿಳ್ಕೊಳ್ಳೋದು, ಈ ವರ್ಷದ ಕ್ಯಾಬಿನೆಟ್ ಹೇಗಿರುತ್ತೆ, ಈ ವರ್ಷದ ರಾಜ ಯಾರು, ಈ ವರ್ಷದ ಮಂತ್ರಿ ಯಾರು, ಈ ವರ್ಷದ ಸೇನಾಧಿಪತಿ ಯಾರು, ಇದೆಲ್ಲ ತಿಳ್ಕೊಂಡಾಗ ಪ್ರಕೃತಿಯಲ್ಲಿ ಹೇಗಿರುತ್ತೆ, ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿರುತ್ತೆ, ಇವೆಲ್ಲವನ್ನು ಕೂಡ ನಾವು ಮನೆಯಲ್ಲಿ ಕುಳಿತು ಅಥವಾ ದೇವಸ್ಥಾನಕ್ಕೆ ಹೋಗಿ ಪಂಚಾಂಗ ಶ್ರವಣ, ಪಂಚಾಂಗ ಪೂಜೆ, ಪ್ರತಿಯೊಬ್ಬರೂ ಮನೆಯಲ್ಲಿ ಪಂಚಾಂಗ ಪೂಜೆ ಮಾಡ್ತಕ್ಕಂಥ ಪದ್ಧತಿಯ ಸಹ ಯುಗಾದಿಯ ಪರ್ವ ದಿನ ಕೂಡ ಇರುತ್ತೆ. ಅದರಲ್ಲಿ ಪುಟ್ಟ ಮಕ್ಕಳಿಗೆ ಬಹಳ ವಿಶೇಷವಾಗಿ ಆ ಮಕ್ಕಳ ಜಾತಕ, ಮಕ್ಕಳ ಭವಿಷ್ಯತ್ತು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಒಂದು ಭವಿಷ್ಯತ್ತಾಗ್ಬೋದು, ಹಾಗೆ ನಾವು ಹೇಗೆ ನಡ್ಕೋಬೇಕು ಈ ವರ್ಷದಲ್ಲಿ, ನಮಗೆ ಯಾವ ರೀತಿಯ ಶುಭ ಫಲಗಳಿದೆ, ಯಾವ ರೀತಿಯ ಎಚ್ಚರಿಕೆಯನ್ನು ತಗೋಬೇಕು ಅಂತಕ್ಕಂಥದ್ದನ್ನೆಲ್ಲವನ್ನು ತಿಳಿಸ್ಕೊಳ್ತಕ್ಕಂಥ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಇನ್ನು ಯುಗಾದಿಯ ದಿನ ಮನೆಯವರೆಲ್ಲರೂ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡಿಕೊಂಡು ಇಲ್ಲಿ ಉಪವಾಸ ಇರಬೇಕು ಅಂತಕ್ಕಂಥ ಪದ್ಧತಿ ಎಲ್ಲೂ ಯುಗಾದಿಯಲ್ಲಿ ಇಲ್ಲ. ಸಂತೋಷದಿಂದ, ಸುಖದಿಂದ ಒಳ್ಳೆಯ ಮಾತಾಡೋದು, ಬೇವು ಬೆಲ್ಲವನ್ನು ಸ್ವೀಕರಿಸೋದು, ನಮಗೇನು ದೇಹ ಶುದ್ಧಿ ಮಾಡ್ಕೊಳ್ಳೋದು, ಅದರಲ್ಲೇ ಹೇಳುತ್ತೆ ಶತಾಯುರ್ವಜ್ರದೇಹಾಯ, ವಜ್ರದೇಹ ಥರ ಈ ಶತಾಯು ಅಂದರೆ 100 ವರ್ಷ ಇರಬೇಕು. ಸರ್ವ ಸಂಪತ್ಕರಾಯ ಚ, ಎಲ್ಲ ಸಂಪತ್ಕ ಬರಬೇಕು ನಮಗೆ. ಸರ್ವಾರಿಷ್ಟ ವಿನಾಶನಾಯ, ಎಲ್ಲ ಇನ್ನೆಲ್ಲ ಕೂಡ ಸರ್ವ ಅರಿಷ್ಟಗಳು ವಿನಾಶ ಆಗಬೇಕು ಅಂತಕ್ಕಂಥ ಸ್ತೋತ್ರ ಕೂಡ ಅದು ಇರ್ತೈತೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಬೇವು ಬೆಲ್ಲವನ್ನು ಸುತ್ತಮುತ್ತಲೂ ಹಂಚತಕ್ಕಂತಹ ಒಂದು ಇದರಿಂದ ನಮಗೇನಾಗುತ್ತೆ, ಬಾಂಧವ್ಯಗಳ ಬೆಸೆಯುತ್ತೆ. ಆಮೇಲೆ ಕಷ್ಟಗಳನ್ನು ಮರೆತು ಹೋಗ್ತೀವಿ. ಹೊಸ ಉರುಪಿನಿಂದ ಪ್ರಾರಂಭ ಮಾಡ್ತಕ್ಕಂತಹ ದಿನವೇ ಈ ಯುಗಾದಿ ಆಗಿರುತ್ತೆ. ಅಂತಹ ಒಂದು ವಿಶೇಷವಾದ ಪರ್ವ ದಿನ ನಮಗೆ ಈ ದಿನ ಆಗಿರುತ್ತೆ. ಈ ದಿನ ನಾವು ಎಷ್ಟು ಸಂತೋಷವಾಗಿ ನಾವು ಜೀವನವನ್ನು ನಡೆಸಿದ್ದಾದರೆ ಅಷ್ಟು ಒಳ್ಳೆಯದಾಗುತ್ತೆ. ಕೆಲವು ಕಡೆ ಧ್ವಜಾರೋಹಣ ಮಾಡ್ತಾರೆ, ಹಾಗೆ ನವವಸ್ತ್ರ ಧಾರಣೆ, ಸಂವತ್ಸರದ ಅಧಿಪತಿ ಪೂಜೆ ಮಾಡ್ಕೊಳ್ಳೋದ್ರ ಜೊತೆಗೆ ಎಲ್ಲರೂ ಕೂಡ ಬಂದು ಬಳಗದವರೆಲ್ಲ ಖುಷಿಯಿಂದ ಇರ್ತಕ್ಕಂಥ ದಿನ ಕೂಡ ಯುಗಾದಿ ಆಗಿರುತ್ತೆ. ಅಂತಹ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ ಇನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಈ ಒಂದು ಯುಗಾದಿ 2025 ಯುಗಾದಿ ನಮ್ಮ ಜೀವನದಲ್ಲಿ ಯಾವ ಫಲಗಳನ್ನು ಕೊಡುತ್ತೆ, ಯಾವ ರೀತಿಯ ಒಂದು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಒಂದು ರಾಶಿಯ ಬಗ್ಗೆ ಹೇಗೆ ಹೇಳುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೋಬೇಕಾಗಿರುತ್ತೆ. ಈ ಯುಗಾದಿಯ 2000 ಯುಗಾದಿಯ 12 ರಾಶಿಗಳ ಫಲಾಫಲ ನೋಡೋಕ್ಕೂ ಮುಂಚೆ ಈ ಯುಗಾದಿಯಲ್ಲಿ ಈ ವರ್ಷದಲ್ಲಿ ನಾವು ಬಹು ವಿಶೇಷವಾಗಿ ಗುರುಗ್ರಹ, ಹಾಗೆ ಶನಿಗ್ರಹ, ರಾಹು ಕೇತು ಗ್ರಹಗಳು ಕೂಡ ಸಂಚಾರವನ್ನು ಬದಲಾಯಿಸ್ತಾ ಇದೆ. ನಾವು ಯಾವಾಗಲೂ ಈ ಒಂದು ಬುಧ ಆಗ್ಬೋದು, ಶುಕ್ರ ಆಗ್ಬೋದು, ಹಾಗೆ ಮಂಗಳ ಗ್ರಹ ಇರ್ಬೋದು, ಚಂದ್ರ ಇರ್ಬೋದು, ಈ ಗ್ರಹಗಳ ಬಗ್ಗೆ ಹೆಚ್ಚು ಅವಲೋಕನ, ಹೆಚ್ಚು ಪ್ರಾಶಸ್ತ್ಯ ಕೊಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ಗೋಚಾರವನ್ನು ವಿಮರ್ಶಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರವಿ ಆಗ್ಬೋದು, ಕುಜ, ಬುಧ, ಶುಕ್ರ ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ಇವರು ಶೀಘ್ರಗತಿಯಲ್ಲಿ ಹೋಗ್ತಾ ಇರ್ತಾರೆ, ಶೀಘ್ರ ಫಲಗಳನ್ನು ಕೊಡ್ತಾ ಇರ್ತಾರೆ. ಆದರೆ ನಿಧಾನಗತಿಯಲ್ಲಿ ಹೋಗ್ತಕ್ಕಂತಹ ಶನಿಗ್ರಹ, ರಾಹುಗ್ರಹ, ಗುರುಗ್ರಹ, ಕೇತು ಗ್ರಹಗಳನ್ನು ನಾವು ವಿಮರ್ಶೆ ಮಾಡಿಕೊಂಡು ಅದರ ಮುಖೇನ ಈ ವರ್ಷದಲ್ಲಿ ನಮಗೆ 12 ರಾಶಿಗಳ ಫಲಾಫಲಗಳನ್ನು ಕೂಡ ನಾವು ತಿಳ್ಕೊಳ್ಳೋಕ್ಕೆ ಹೋಗ್ತೀವಿ. ಈ ವರ್ಷದಲ್ಲಿ ಗುರು ಬದಲಾಯಿಸ್ತಾ ಇದ್ದಾರೆ. ಗುರು ಸಂಚಾರ 14ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 2025ರಲ್ಲಿ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರಯಾಣ ಮಾಡ್ತಾ ಇದೆ. ಅದು 18-10 ಅಕ್ಟೋಬರಲ್ಲಿ ವಕ್ರಿ ಆಗ್ತಕ್ಕಂಥದ್ದು ಮಿಥುನದಲ್ಲಿ. ಮತ್ತು 5-12-2025 ತನಕ ಕಟಕ ರಾಶಿಗೂ ಕೂಡ ಗುರು ಸಂಚಾರ, ಅಲ್ಲಿ ಗುರು ಹೋಗಿ ಬರ್ತಾ ಇರ್ತಾರೆ. ಗುರುವಿನ ಒಂದು ಫಲಗಳನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಬಹುಮುಖ್ಯವಾಗಿ ಕರ್ಮಾಧಿಪತಿಯಾಗಿರ್ತಕ್ಕಂಥ, ನಿಧಾನವಾಗಿ ಚಲಿಸ್ತಕ್ಕಂಥ, 2.5 ವರ್ಷಗಳು ಒಂದು ರಾಶಿಯಲ್ಲಿರ್ತಕ್ಕಂಥ, 7.5 ಸೃಷ್ಟಿ ಮಾಡ್ತಕ್ಕಂಥ ಮಹಾನ್ ಭಾವರಾಗಿರ್ತಕ್ಕಂಥ ಶನಿ ಭಗವಾನರು 29ನೇ ತಾರೀಕು ಅಂದರೆ ಮಾರ್ಚ್ 29ನೇ ತಾರೀಕು ಯುಗಾದಿಯ ಹಿಂದಿನ ದಿನ ನಮಗೆ ಇವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 11 ಗಂಟೆ 1 ನಿಮಿಷಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ರಾಹು ಕೇತುಗಳು 18ನೇ ತಾರೀಕು 5ನೇ ತಿಂಗಳು 2025ಕ್ಕೆ ರಾಹು ಬಂದು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಇನ್ನು ಕೇತು ಬಂದು
ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾ ಇದ್ದಾರೆ. ಇದರೆಲ್ಲ ಫಲಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ನಾವೇನು ಮಾಡ್ತೀವಿ, ನಮ್ಮ ದ್ವಾದಶ ರಾಶಿಗಳ ಒಂದು ಫಲ ಹೇಗಿದೆ, ನಾವು ಯಾವ ರೀತಿಯ ಎಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿಯಿಂದ ಇರಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಅದರಂತೆ ನಡ್ಕೋಬೇಕಾಗಿರುತ್ತೆ. ಪ್ರಥಮವಾಗಿರ್ತಕ್ಕಂಥ ದ್ವಾದಶ ರಾಶಿಗಳ ಫಲಾಫಲದಲ್ಲಿ ಪ್ರಥಮವಾಗಿರ್ತಕ್ಕಂತಹ ಮೇಷರಾಶಿ. ಮೇಷರಾಶಿಯವರಿಗೆ 2025 ಯುಗಾದಿಯ ರಾಶಿಫಲ ಕಾರ್ಯಕ್ರಮದಲ್ಲಿ ರಾಶಿಫಲವನ್ನು ನೋಡೋಕೆ ಹೋದಾಗ ಈ ಒಂದು ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ. ಶನಿ 12ರಿಂದ ಈಗ ಏನಾಗ್ತಾ ಇದೆ, ಶನಿ ಭಗವಾನರು 12ರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಹಿಂದಿನ ಮನೆ ಹಾಗೆ ಮುಂದಿನ ಮನೆ ನಮ್ಮ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡೋಕೆ ಹೋದಾಗ ಸಾಡೆ ಸಾತಿಯ ಪ್ರಥಮ ಭಾಗ ಇವರಿಗೆ ಪ್ರಾರಂಭ ಆಗ್ತಾ ಇದೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಹಾಗೆಯೇ ಮೇ 14ರ ಮೇಲೆ ಇವರಿಗೆ ಗುರು ಕೂಡ ಶುಭ ಫಲಗಳನ್ನು ಕೊಡ್ತಾರೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಸಾಡೆ ಸಾತಿ ಅಂದಿದ ತಕ್ಷಣ ಭಯ ಪಡಬೇಕು ಅಂತ ಏನಿಲ್ಲ, ಆರ್ಥಿಕವಾಗಿ ಸಾಕಷ್ಟು ಪ್ರಗತಿ ಇರುತ್ತೆ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಸಾಡೆ ಸಾತಿ ಬಂದಾಗ ಅಥವಾ ಜನ್ಮ ಸಾಡೆ ಸಾತಿ ಆಗ್ಬೋದು, ಅಥವಾ ಮನೆಯಲ್ಲಿ ಅಥವಾ 12ನೇ ಮನೆ ಇರ್ಬೋದು. ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಜಾಸ್ತಿ ಪಡಬೇಕೆ ಹೊರತು ಏನು ಅಂತಹ ಭಯ ಪಡ್ತಕ್ಕಂಥದ್ದೇನಿಲ್ಲ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಇಲ್ಲಿ ಗುರು 2ರಿಂದ 3ಕ್ಕೆ ಬರ್ತಾರೆ, ರಾಹು 12ರಿಂದ 1ಕ್ಕೆ ಬರ್ತಾರೆ, ಕೇತು 6ರಿಂದ 5ಕ್ಕೆ ಬರ್ತಾರೆ. ಇಲ್ಲಿ ಬಹಳ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಎದುರಾದರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ. ಗುರು ಮಿಥುನ ರಾಶಿಯಲ್ಲಿ ಬಂದಾಗ ನಿಮಗೇನಾಗುತ್ತೆ, ಸ್ವಲ್ಪ ವಿಘ್ನಗಳು ಕೂಡ ಕಂಟಕಗಳು ಕೂಡ ಸಣ್ಣ ಪಟ್ಟದ್ದು ಬಂದರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಚೆನ್ನಾಗಿ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ವರ್ಷದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ಹಳೆ ಕಾಯಿಲೆಗಳಿದ್ದರೆ ನಿರ್ಲಕ್ಷ್ಯ ಮಾಡೋದು ಕೂಡ ಬೇಡ. ಸಂಪಾದನೆಗಿಂತ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಸದಾ ಪ್ರಯತ್ನಶೀಲರಾಗಿರಬೇಕು, ಕೋಪತಾಪಗಳಿಗೆ ಒಳಗಾಗಬಾರ್ದು. ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಕ್ಕಿದ್ರೂ ಕೂಡ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಹಿತಶತ್ರುಗಳು ಕೂಡ ಜಾಸ್ತಿ ಈ ಒಂದು ಮೇಷರಾಶಿಯವರಿಗೆ ಇರತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಯುಗಾದಿಯ ಫಲದಿಂದ ನಾವು ತಿಳ್ಕೊಬೋದು. ರೈತಾಪಿ ವರ್ಗದವರಿಗೆ ಒಂದಷ್ಟು ಕನ್ಫ್ಯೂಸ್ ಆಗುತ್ತೆ, ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ ಒಳ್ಳೆಯ ಬೆಳೆಗಳು ಬೆಳೀತಕ್ಕಂಥ ಯೋಗ ಈ ವರ್ಷದಲ್ಲಿ ಮೇಷರಾಶಿಯ ರೈತಾಪಿ ವರ್ಗದವ್ರಿಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿದೇಶಗಳಿಗೆ ಹೋಗಿ ಬರ್ತಕ್ಕಂಥ ಯೋಗ. ಆದರೆ ಬಂಧುಗಳು ಅಥವಾ ರಕ್ತ ಸಂಬಂಧ ಇರ್ಬೋದು, ಪೋಷಕರಿರ್ಬೋದು, ಇವರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಟೆನ್ಷನ್ನು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಾಡೆ ಸಾತಿಯ ಪ್ರಥಮ ಭಾಗ ಬಂದಾಗ ಸ್ವಲ್ಪ BP ಜಾಸ್ತಿ ಆಗ್ತಕ್ಕಂಥದ್ದು, ಬಹುಮುಖ್ಯವಾಗಿ BP ಪೇಷಂಟ್ಸ್ ಏನಿದ್ರೆ ನೋಡ್ಕೋಬೇಕಾಗಿರುತ್ತೆ. ಹಾಗೆ ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಯೋಗ. ಯಾಕೆಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, 3ನೇ ಗುರು ಬಂದಾಗ ಅಲ್ಲಿ ಒಂದು ಶ್ಲೋಕನ ಹೇಳುತ್ತೆ, ಅತಿ ಕ್ಲೇಶಂ ಬಂದ್ವಾರಿಷ್ಟಂ ಅಂತ ಕೇಳುತ್ತೆ. ಅತಿ ಕ್ಲೇಶಂ ಬಂದ್ವಾರಿಷ್ಟಂ ದಾರಿದ್ರ್ಯಂ ದೇಹಪೀಡನಂ ಅಂತೂ ಕೂಡ ಕರೆಯುತ್ತೆ. ಸ್ವಲ್ಪ ಏನು ಅಂದರೆ ಕಷ್ಟ ಬಂದಾಗ ದಾರಿದ್ರ್ಯವನ್ನು ಓಡಿಸ್ಲೇಬೋದು, ಹೆದರಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಸಾಡೆ ಸಾತಿ ಬಂದಾಗ ಎಷ್ಟೋ ಒಳ್ಳೆಯದು ಕೂಡ ಆಗುತ್ತೆ, ಶುಭ ಕೂಡ ಆಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲ ಸಪೋರ್ಟು ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ನಡವಳಿಕೆಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿ ಈ ಸಮಯದಲ್ಲಿ ಇರಬೇಕಾಗಿರುತ್ತೆ. ಇನ್ನು ಶನಿ 12 ಅಥವಾ ಸಾಡೆ ಸಾತಿ ಅಂದಾಗ ನಮಗೇನಾಗುತ್ತೆ, ಮಾನ ಹಾನಿಂಚ ಸಂಚಾರಂ ಕೃಷಿ ಭೋಜನ್ವಿಯಂ ಅಲ್ಪ ಭೋಜನ. ಆಹಾರ ಸಮಯಕ್ಕೆ ಸರಿಯಾಗಿ ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ, ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಪ್ರೇಮ ಸಂಬಂಧಗಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ, ಸ್ವಲ್ಪ ಜಾಗೃತಿಯಾಗಿರಬೇಕು. ಇನ್ನು ವರ್ಷ ಪೂರ್ತಿ ಯಾವುದೇ ನಿರ್ಧಾರ ತಗೊಂಡ್ರೂ ಬೇರೆಯವರ ಜೊತೆ ಚರ್ಚೆ ಮಾಡಿ ಅವರ ಸಲಹೆ ತಗೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಆಸ್ತಿ ತಗೊಳ್ತಕ್ಕಂಥ ಯೋಗ, ಭೂಮಿ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಲೇವಾದೇವಿಗಳು ಮಾಡ್ತೀರಾ, ಅಣ್ಣದಮ್ಮದ್ರ ಜೊತೆ ಅದು ತುಂಬ ಜನ ಚೆನ್ನಾಗಿರುತ್ತೆ. ಇನ್ನು ರಾಹು ಯಾವಾಗ ನಿಮಗೆ 12ರಿಂದ ರಾಹು ಏನಾಗುತ್ತೆ 1ನೇ ಮನೆಗೆ ಬಂದಾಗ ಈ ರಾಹುವಿನ ಒಂದು ಟೆನ್ಷನ್ನು ಕೂಡ ಆಗ್ತಕ್ಕಂಥ ಸಾಧ್ಯತೆ. 11ನೇ ಮನೆಗೆ ರಾಹು 12ರಿಂದ 11ಕ್ಕೆ ಬಂದಾಗ ಏನಾಗುತ್ತೆ, ಬರ್ತಕ್ಕಂಥ ವ್ಯವಹಾರಗಳು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಮೇಷರಾಶಿಯವರಿಗಿರುತ್ತೆ. ಪ್ರಯತ್ನ ಜಾಸ್ತಿ ಮಾಡಿ, ನಿಮಗೇನು ಒಂದು ಸಿಗ್ನಲ್ ಕೊಡೋದಂದರೆ ಪ್ರಯತ್ನದಿಂದ ಫಲ ಆಗ್ತಕ್ಕಂಥ ಯೋಗ ಕೂಡ ಜಾಸ್ತಿ ಇರತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ನಿಮ್ಮ ಆದಾಯ 14 ಇರುತ್ತೆ, ಖರ್ಚು 11 ಇರುತ್ತೆ. 3 ಭಾಗ ಉಳಿದ್ರೂ ಕೂಡ ಶನಿ ಕಾಟದಿಂದ ಏನಾಗುತ್ತೆ ಅದನ್ನು ಕೂಡ ಬೇರೆ ಬೇರೆ ಕಡೆ ಡಿಸ್ಪರ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹವಳ ಧಾರಣೆ ಮಾಡ್ಕೊಂಡು
ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮೇಷರಾಶಿಯವರು ದುರ್ಗಾರಾಧನೆ ಮಾಡ್ಕೊಳ್ಳೋದು, ದುರ್ಗಿಯ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ದುರ್ಗಾ ಶಾಂತಿ ಒಂದು ಮಾಡಿಸ್ಕೊಂಡಿದ್ದೆ ಆದರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ವಿದೇಶ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಮೇಷರಾಶಿಯವರಿಗೆ ಬಹು ವಿಶೇಷವಾಗಿ ಮಾಸ ಶಿವರಾತ್ರಿ ಬರ್ತಕ್ಕಂಥ ಪ್ರತಿ ತಿಂಗಳು ಸಹ ಶಿವನ ಆರಾಧನೆ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯವೂ ಸಹ ಮನೆಯಲ್ಲಿ ಅಥವಾ ದುರ್ಗಾ ಸ್ತೋತ್ರ ಇರ್ಬೋದು, ದುರ್ಗಾ ಸಪ್ತಶತಿ ಇರ್ಬೋದು, ಅಥವಾ ವರ್ಷಪೂರ್ತಿ ದುರ್ಗಾರಾಧನೆಯನ್ನು ಜಾಸ್ತಿ ಮಾಡಿಕೊಂಡಾಗ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಶುಕ್ರವಾರ ತಾಯಿಯ ದರ್ಶನ ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಸಣ್ಣದಾಗಿ ನಿಮ್ಮ ಬಾಯಿ ಪಾಠಕ್ಕೆ ಓಂ ಹರೀಂ ದುಮ್ ದುರ್ಗಾಯೈ ನಮಃ, ಓಂ ಹರೀಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಾಸ್ತಿ ಮಾಡ್ಕೊಳ್ಳಿ. ಹವಳ ಧಾರಣೆ ಮಾಡ್ಕೊಳ್ಳಿ. ಕೇಸರಿ ಮತ್ತು ಕೆಂಪು ಬಣ್ಣ ಈ ವರ್ಷದಲ್ಲಿ ತುಂಬ ಫಲಗಳನ್ನು ಕೊಡುತ್ತೆ. 1 ಮತ್ತು 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ವರ್ಷದಲ್ಲಿ ಹೆಚ್ಚಾಗಿ ಪೂರ್ವದ ದಿಕ್ಕಿನ ಫಲಗಳು ತುಂಬ ಜಾಸ್ತಿ ಕೊಡ್ತಕ್ಕಂಥ ಸಾಧ್ಯತೆ ನಿಮಗೆ ಮೇಷರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ 2025ರ ಯುಗಾದಿಯ ಫಲಾಫಲಗಳಲ್ಲಿ ವೃಷಭ ರಾಶಿಯವರಿಗೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ. ಈ ರಾಶಿಯವರಿಗೆ ಶನಿ 11ರಲ್ಲಿರ್ತಾರೆ, ಗುರು 1ರಿಂದ 2ಕ್ಕೆ ಬರ್ತಾರೆ, ರಾಹು 11ರಿಂದ 12ರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಕೇತು ಗ್ರಹ 5ರಿಂದ 4ರಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ರಾಶಿಯವರಿಗೆ ಬಹಳ ಅದ್ಭುತವಾದ ಕಾಲ. ಗುರುಬಲ ಇದೆ. ಈ ವರ್ಷ ಗುರುಬಲ ಬರುತ್ತೆ, ಈ ವರ್ಷ ಶನಿ ಬಲ ಬರುತ್ತೆ, ಡಬಲ್ ಡಮಾಕ ಅಂತ ನಾವು ಕರಿತೀವಿ. ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಗುರು ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ. ಇದರಿಂದ ಏನಾಗುತ್ತೆ, ಮನಸ್ಸೌಖ್ಯಂ ಯಶೋವೃದ್ಧಿ. ಗುರುವಿನಿಂದ ಏನಾಗುತ್ತೆ, ಮನಸ್ಸು ಸೌಖ್ಯವಾಗಿರುತ್ತೆ, ಯಶೋವೃದ್ಧಿಯಾಗಿರುತ್ತೆ. ಸೌಭಾಗ್ಯಂಚ ಧನಾಗಮಂ, ಸೌಭಾಗ್ಯಂಚ ಧನಾಗಮ. ಹಣಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಕಂಕಣ ಬಲ ಕೂಡಿ ಬರುತ್ತೆ, ಕೀರ್ತಿ ಲಾಭಗಳು ಜಾಸ್ತಿ ಆಗುತ್ತೆ. ಧರ್ಮಾರ್ಥಂ ದ್ವಿತೀಯ ಸ್ತೋಯಸ್ತಾಂ, ಅಂದರೆ ನಿಮಗೆ ಎಷ್ಟೋ ಧರ್ಮ ಕೆಲಸಗಳಲ್ಲಿ ನೀವು ಭಾಗಿಯಾಗ್ತೀರಾ. ಸೌಖ್ಯ ಚೆನ್ನಾಗಿರುತ್ತೆ, ವ್ಯಾಪಾರ ಯೋಗ ಚೆನ್ನಾಗಿರುತ್ತೆ. ಈಗ ಕಡೆಯ ವರ್ಷದಲ್ಲಿ ಏನಾದರೂ ಕಷ್ಟಗಳನ್ನು ಅನುಭವಿಸಿ ಪೆಂಡಿಂಗ್ ಇರ್ತಕ್ಕಂಥದ್ದೆಲ್ಲ ಪರಿಪೂರ್ಣ ಆಗುತ್ತೆ. ಆಸ್ತಿ ಸಂಪಾದನೆ ಯೋಗ, ಶತ್ರು ನಿಗ್ರಹ ಆಗುತ್ತೆ, ಭೂಮಿಯಿಂದ ಒಳ್ಳೆಯದಾಗುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಆದರೆ ರಾಹು 11ರಿಂದ 12ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಈ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಹೆಚ್ಚು ನೋಡೋಕ್ಕೆ ಹೋದಾಗ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ವರ್ಷದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಕೊಡುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಆರೋಗ್ಯದ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ ಇದ್ದರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ. ಇನ್ನು ಶನಿ 11ರಲ್ಲಿ ಶನಿ ಬರ್ತಾ ಇರತಕ್ಕಂಥದ್ದು ಆರೋಗ್ಯಂ ಅರ್ಧ ಲಾಭಂಚ ಸ್ತ್ರೀಪುತ್ರ ಸುಖವರ್ಧನಂ ಅಂತ ಕರೆಯುತ್ತೆ. ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಸ್ತ್ರಾಭರಣ ಯೋಗ, ಭೂಮಿ ಯೋಗ, ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಕಾನೂನು ಸೇವೆಗಳಲ್ಲಿ ಶುಭ ಆಗುತ್ತೆ. ಹೊಸ ಉದ್ದಿಮೆ ಸ್ಥಾಪನೆ ಮಾಡ್ಕೊಳ್ತೀರಾ. ಭೂಮಿ ತಗೊಳ್ಳೋ ಯೋಗ, ಮನೆ ತಗೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ. ಆದರೆ ಪಿತ್ರಾರ್ಜಿತ ಆಸ್ತಿಯ ವಿಷಯಗಳಲ್ಲಿ ಕಲಹಗಳು ಬೇಡ, ಅದು ಡಬಲ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ನಿಮಗೆ ಈ ವರ್ಷದಲ್ಲಿ ಪಾಲುದಾರಿಕೆಯಿಂದ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಾಹನ ಕಂಟಕ ಇರ್ತಕ್ಕಂಥ ಯೋಗ. ಆದರೆ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ, ಲಾಭ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥದ್ದು, ರಾಜಕೀಯ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಸಹ ಈ ಒಂದು 2025 ವೃಷಭ ರಾಶಿಯವರಿಗೆ ಆಗಿರುತ್ತೆ. ಗುರುಬಲ ಕೂಡ ತುಂಬ ಚೆನ್ನಾಗಿರುತ್ತೆ, ಶನಿ ಬಲ ಚೆನ್ನಾಗಿರುತ್ತೆ. ಇವರಿಗೆ ಆದಾಯ 8 ಇರುತ್ತೆ. ಆದಾಯ 8 ಇರುತ್ತೆ, ಅಂದರೆ ನಷ್ಟ ಅಥವಾ ಖರ್ಚು ಅಂತ ಏನು ಕರಿತೀವಿ ಅದು 5 ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ರುದ್ರನ ಆರಾಧನೆ ಮಾಡ್ಕೋಬೇಕು. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಜಪ ಮಾಡ್ಕೋಬೇಕು. ಹಾಗೆ ರುದ್ರ ಎಲ್ಲೋ ಒಂದು ಕಡೆ ರುದ್ರ ಪೂಜೆ ಇರ್ಬೋದು, ರುದ್ರಾಷ್ಟಕ ಇರ್ಬೋದು, ರುದ್ರ ಹೋಮಗಳಿರ್ಬೋದು. ರುದ್ರನನ್ನು ಮಾಡಿಕೊಂಡಾಗ ಸಾಕಷ್ಟು ರುದ್ರಾಭಿಷೇಕ ಇರ್ಬೋದು, ಮಾಡಿದಾಗ ಸಾಕಷ್ಟು ಶುಭ ಆಗುತ್ತೆ. ಹಳದಿ ಮತ್ತು ಗುಲಾಬಿ ಈ ವರ್ಷದಲ್ಲಿ ಸಾಕಷ್ಟು ಫಲಗಳನ್ನು ಕೊಡುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 2 ಆಗಿರುತ್ತೆ. ಈ ವರ್ಷದಲ್ಲಿ ಸಾಕಷ್ಟು ಉತ್ತರದ ದಿಕ್ಕಿನ ಪ್ರಯಾಣಗಳು ನಿಮಗೆ ಶುಭ ಕೊಡ್ತಕ್ಕಂಥ ಯೋಗ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಅದರಿಂದ ನಿಮಗೆ ನಷ್ಟ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರುದ್ರಾಭಿಷೇಕ ಮಾಡ್ಕೊಳ್ಳೋದು, ರುದ್ರನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಹಾಗೆ ವಿವಾಹ ಯೋಗ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಈ ವರ್ಷದಲ್ಲಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2025ರ ಯುಗಾದಿಯ ಫಲಾಫಲಗಳನ್ನು ನೋಡುತ್ತಾ ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರಿಗೆ ಈ ಒಂದು ಮಿಥುನ ರಾಶಿಯವರಿಗೆ ಒಳಪಡ್ತಾರೆ. ಈ ರಾಶಿಯವರಿಗೆ ಶನಿ 10ರಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಗುರು 12ರಿಂದ 1 ಅಂದರೆ ಜನ್ಮಕ್ಕೆ ಗುರು ಬರ್ತಾ ಇದ್ದಾನೆ. ರಾಹು 10ರಿಂದ 9ಕ್ಕೆ ಹೋಗ್ತಾ ಇದ್ದಾರೆ. ಕೇತು 4ರಿಂದ 3ಕ್ಕೆ ಬರ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಈ ದ್ವಿಸ್ವಭಾವ ರಾಶಿ ಆಗಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಗುರು 1ಕ್ಕೆ ಬಂದಾಗ ರಾಜಕೋಪಂ ಯಶೋಂ ಹಾನಿ ಬಂಧು ಮಿತ್ರ ವಿರೋಧ ಅಂತ ಕರೀತಾರೆ. ರಾಜಕೋಪ ಅಂದರೆ ತುಂಬ
ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬೇರೆಯವರ ರಾಜ ಅಂದಾಗ ಈಗ ರಾಜರಿಲ್ಲ, ಆದರೂ ಕೂಡ ನಮಗೆ ತುಂಬ ಬೇಕಾದರೂ ಹಿರಿಯರ ಕೋಪಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ, ಬಂಧು ಮಿತ್ರರು ಕೋಪ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಚಿತ್ತಭ್ರಾಂತಿ, ಮನಸ್ಸು ಒಂದು ಸರಿ ನಿರ್ಮಲವಾಗಿರೋದಿಲ್ಲ. ಜನ್ಮಸ್ಯ ಗುರು ಬಂದಾಗ ಏನಾಗುತ್ತೆ, ಮನಸ್ಸು ಒಂದು ಸ್ವಲ್ಪ ನಿರ್ಮಲವಾಗಿರೋದಿಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ನಾನು ಹೆಚ್ಚು ಅಂತಕ್ಕಂಥ ಅಹಮ್ಮಿಂದ ಸ್ವಲ್ಪ ತೊಂದರೆಗಳು ಒಳಗಾಗುತ್ತೆ. ಆರ್ಥಿಕವಾಗಿ ಬಂದರೂ ಸಹ ಅಧಿಕ ಖರ್ಚಿರುತ್ತೆ. ಸ್ವಲ್ಪ ಸ್ಥಾನ ಭಯ ಆಗ್ತಕ್ಕಂಥದ್ದು. ಸಜ್ಜನರ ಸಹವಾಸ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಶನಿ 10ರಲ್ಲಿ ಅಂದಾಗ ನಷ್ಟಾನಿ ಸರ್ವಕರ್ಮಾಣಿ ವ್ಯಾಕುಲತ್ವಂ ಮಹದ್ಭವಯಂ ಅಂತ ಹೇಳ್ತಾರೆ. 10ನೇ ಮನೆ ಅಂದರೆ ಕರ್ಮಸ್ಥಾನ. ಕರ್ಮಸ್ಥಾನದಲ್ಲಿ ಶನಿ ಬಂದಾಗ ಏನಾಗುತ್ತೆ, ಸ್ವಲ್ಪ ಸ್ಥಾನದಲ್ಲಿ ಎಲ್ಲೋ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಷಯದಲ್ಲೂ ಜಾಗ್ರತೆಯಾಗಿರಿ. ಹಿರಿಯರ ಒಂದು ಸಹಕಾರ ತಗೊಳ್ಳಿ. ಪೂರ್ವಿಕರ ಒಂದು ಕಾರ್ಯಗಳೇನಿದ್ರೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪಿತೃ ಕಾರ್ಯಗಳಿದ್ರೆ ಕರೆಕ್ಟಾಗಿ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಸಹೋದರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ಬೋದು. ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತೂ ಕೂಡ ನಾವು ಮಿಥುನ ರಾಶಿಯವ್ರನ್ನ ಕರಿಬೋದಾಗಿದೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾಸಂಸ್ಥೆಗಳು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, HR ಇರ್ಬೋದು, ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಇವರಿಗೆಲ್ಲ ಶುಭ ಆಗ್ತಕ್ಕಂಥದ್ದು. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಬಹಳಷ್ಟು ಶುಭ ಇರ್ತಕ್ಕಂಥದ್ದು. ಕಂಪ್ಯೂಟರ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಫಲಗಳು ಕೊಡ್ತಕ್ಕಂಥ ಯೋಗ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವು ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಒಂಚೂರು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ಸಣ್ಣ ಪುಟ್ಟ ಗಾಯಗಳು ಕೂಡ ಮೇ, ಜೂನ್, ಜುಲೈ, ಆಗಸ್ಟ್ ಈ ಸಂದರ್ಭದಲ್ಲಿ ಬಹಳಷ್ಟು ಶುಭವಾಗಿ ಹುಷಾರಾಗಿದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ವಿದೇಶ ಪ್ರಯಾಣ ಯೋಗ. ರಾಜಕೀಯದಲ್ಲಿ ಒಳ್ಳೆಯ ಯೋಗ ಇರತಕ್ಕಂಥದ್ದು. ಯಾವಾಗಲೂ ರಾಜಕೀಯ ಎಲ್ರಿಗೂ ಮೆಚ್ಚಬೇಕಾಗಲ್ಲ. ಹಾಗಾಗಿ ರಾಜಕೀಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಈ ವರ್ಷದಲ್ಲಿ ಸಾಕಷ್ಟು ಸಂಕಲ್ಪಗಳು ಈಡೇರುತ್ತೆ. ತಂದೆ ತಾಯಿಗಳಿಂದ ಉಡುಗೊರೆ ಸಿಗುತ್ತೆ, ತವರು ಮನೆ ಉಡುಗೊರೆ ಸಿಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರಿಂದ ಸಪೋರ್ಟ್ ಆಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 14 ಇರುತ್ತೆ, ಖರ್ಚು ಮಾತ್ರ 2 ಇರುತ್ತೆ. ಆದಾಯ 14, ಖರ್ಚಿರುತ್ತೆ, ಆದರೆ ಮನಸ್ತಾಪ ಅಥವಾ ಮಾನಸಿಕ ಭಯ ಇರತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ದಕ್ಷಿಣಾಮೂರ್ತಿ ಸ್ತೋತ್ರ ಮಾಡ್ಕೊಳ್ಳೋದು, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ಕೊಳ್ಳೋದು, ಅಥವಾ ದತ್ತಾತ್ರೇಯನ ಅಥವಾ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಗುರುವಾರ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಚಪಾತಿಯನ್ನು ದಾನ ಮಾಡೋದು, ನಾಯಿಗಳಿಗೆ ಆಹಾರ ಕೊಡೋದು. ನಿಮಗೆ ಎಷ್ಟು ಸಾಧ್ಯವಾದರೆ ಈ ವರ್ಷದಲ್ಲಿ ಅಷ್ಟು ನಾಯಿಗಳಿಗೆ ಆಹಾರವನ್ನು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಹಸಿರು ಮತ್ತು ನೀಲಿಯ ಬಣ್ಣವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 5 ಮತ್ತು 4 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ವರ್ಷದಲ್ಲಿ ಸಾಧ್ಯವಾದಷ್ಟು ತಾವು ದಕ್ಷಿಣದ ಒಂದು ಪ್ರಯಾಣಗಳು ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಇನ್ನು ಕರ್ಕಾಟಕ ರಾಶಿಯವರಿಗೆ ಯುಗಾದಿಯ ವರ್ಷದ 2025ರ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಕರ್ಕಾಟಕ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು. ಈಗ ಗುರುಬಲ ಇನ್ನು ಮುಂದೆ ಇರೋಕ್ಕೆ ಈ ವರ್ಷದಲ್ಲಿ ಇರೋದಿಲ್ಲ. ಹಾಗೆಯೇ ಈ ರಾಶಿಯ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ. ಶನಿ 9ರಲ್ಲಿ ಸಂಚಾರ ಮಾಡ್ತಾನೆ. ಗುರು 11ರಿಂದ 12ಕ್ಕೆ ಬರ್ತಾರೆ. ರಾಹು 9ರಿಂದ 8ಕ್ಕೆ ಬರ್ತಾರೆ. ಕೇತು 3ರಿಂದ 2ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಗುರು 12ಕ್ಕೆ ಬಂದಾಗ ಗುರು ಬಲ ಇರೋದಿಲ್ಲ. ವೃತ್ತಾ ಸಂಚಾರಂ 12ಕ್ಕೆ ಬಂದಾಗ ವೃತ್ತಾ ಸಂಚಾರಂ ಇರ್ಬೋದು. ಹಾಗೆಯೇ ಅನ್ನೆಸರಿ ಟೆನ್ಷನ್ಸ್, ಅನ್ನೆಸರಿ ಮಾತಾಡೋಕ್ಕೆ ಹೋಗಿದ್ದರೆ ಕಷ್ಟ ಆಗುತ್ತೆ. ಹಾಗೆಯೇ ಸ್ಥಾನಭ್ರಂಶಂ, ಆ ಸ್ಥಾನಭ್ರಂಶ ಆಗ್ತಕ್ಕಂಥದ್ದು, ಧನ ಜಾಸ್ತಿ ವ್ಯಯ ಆಗ್ತಕ್ಕಂಥ ಸಾಧ್ಯತೆ, ಅಧಿಕ ವ್ಯಯ ಆಗ್ತಕ್ಕಂಥ ಸಾಧ್ಯತೆ ಗುರುವಿನಿಂದ ಇರುತ್ತೆ. ಸ್ವಲ್ಪ ಜಾಗೃತಾವಸ್ಥೆ ನಿಮ್ಮನ್ನು ಕಾಪಾಡುತ್ತೆ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಅಲ್ಪ ಪ್ರಗತಿ ಅಂತ ಹೇಳುತ್ತೆ. ವ್ಯವಸಾಯದಿಂದ ಒಳ್ಳೆಯದಾಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಕೆಲವರು ಮನೆ ಬಿಟ್ಟು ಇನ್ನೊಂದು ಕಡೆ ಸೆಟ್ಲ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ಯೋಗದಲ್ಲಿ ಅಲ್ಪ ಕಂಟಕಗಳು ಅಂತ ಹೇಳುತ್ತೆ. ಅಂದರೆ ವರ್ಷದ ಕಡೆಯ ಭಾಗದಲ್ಲಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಾಗಿರಬೇಕು. ಹಾಗೆ ವಿದೇಶ ಪರ್ಯಟನೆ ಯೋಗ ಇದೆ. ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರಿಗೆ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸತಿ ಪತಿಯರಲ್ಲಿ ಒಳ್ಳೆಯ ಅನ್ಯೋನ್ಯತೆ ಇರುತ್ತೆ. ಮಗಳಿಂದ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಉದ್ದಿಮೆದಾರರಿಗೆ ಶುಭ ಆಗುತ್ತೆ. ರಾಜಕೀಯ ವ್ಯಕ್ತಿಗಳು ಒಳ್ಳೆಯದಾಗುತ್ತೆ. ರೈತರಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ಶನಿ 9ರ ಶನಿ ಅಂತ ಹೇಳಿದಾಗ ತಂದೆಯ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಶೋಕ ರೋಗ ಮಹಾ ದುಃಖಂ ಅಂತೂ ಕೂಡ ಕರೀತಾರೆ. ಸ್ವಲ್ಪ ಶೋಕಗಳು, ಅನ್ನೆಸರಿ ಬೇಕಾದವರು ತುಂಬ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿರುತ್ತೆ. ವ್ಯಾಪಾರಸ್ಥರಿಗೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಮನೆಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ತೊಗೋಬೇಕು. ಮನೆಯ ಯೋಗ
ಕೂಡ ಇರ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ವರ್ಷದ ಕಟಕ ರಾಶಿಯವರಿಗೆ ಆದಾಯ 8 ಇರುತ್ತೆ, ಖರ್ಚು 14 ಇರುತ್ತೆ. ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಸಾಲ ಸೂಲಗಳನ್ನು ಮಾಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ವರ್ಷದಲ್ಲಿ ಕೃಷ್ಣನ ಆರಾಧನೆ ಮಾಡ್ಕೊಳ್ಳೋದು, ಪ್ರತಿನಿತ್ಯವೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣನ ಪೂಜೆ ಮಾಡ್ಕೊಳ್ಳೋದು. ಕೃಷ್ಣ ಕ್ಷೇತ್ರವನ್ನು ಭೇಟಿ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕಟಕ ರಾಶಿಯವರಿಗಿರುತ್ತೆ. ಸಾಧ್ಯವಾದಷ್ಟು ಕುಟುಂಬದಲ್ಲಿ, ಮನೆಯಲ್ಲಿ, ಅಂದರೆ ನೀವು ಮಾಡಿದ ಆಹಾರ ಅಥವಾ ನಿಮ್ಮ ಮನೆಯಿಂದ ಅನ್ನದಾನವನ್ನು ಮಾಡಿದ್ದರೆ, ಮನೆಯಲ್ಲಿ ಕರೆದು ಅನ್ನದಾನ ಅಂದಾಗ ದೇವಸ್ಥಾನದಲ್ಲಿ ಅನ್ನದಾನ, ಎಲ್ಲೋ ಆರ್ಫನೇಜಲ್ಲಿ ಅನ್ನದಾನ ಅದಲ್ಲ, ಮನೆಯಲ್ಲಿ ಅನ್ನದಾನವನ್ನು ಜಾಸ್ತಿ ಈ ವರ್ಷದಲ್ಲಿ ಮಾಡ್ಕೊಳ್ಳಿ. ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಿಳಿ ಮತ್ತು ಹಳದಿ ಬಣ್ಣ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ. 2 ಮತ್ತು 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಈ ವರ್ಷದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಕೃಷ್ಣನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಈ ರಾಶಿಯವರಿಗೆ ಈಗ ಗುರುಬಲ ಇರಲಿಲ್ಲ, ಆದರೆ ಈ ವರ್ಷ 2025ರಲ್ಲಿ ಗುರುಬಲ ಬರ್ತಾ ಇದೆ. 2025ರ ಯುಗಾದಿಯ ಫಲಾಫಲಗಳನ್ನು ನಾವು ಸಿಂಹರಾಶಿಯವರಿಗೆ ನೋಡೋಕ್ಕೆ ಹೋದಾಗ ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ 1ನೇ ಪಾದ ಆಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಶನಿ 8ರಲ್ಲಿ ಈಗ ಸಪ್ತಮದಲ್ಲಿದ್ದ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ, ಆದರೆ ಗುರುಬಲ ಇರುತ್ತೆ. ಈ ರಾಶಿಯವರಿಗೆ ಗುರು 10ರಿಂದ 11ಕ್ಕೆ ಅಂದರೆ ಲಾಭಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ. ರಾಹು 8ರಿಂದ 7ಕ್ಕೆ, ಕೇತು 2ರಿಂದ 1ಕ್ಕೆ. ಗುರುವಿನ ಫಲಗಳನ್ನು ನಾವು ನೋಡೋಕೆ ಹೋದಾಗ ಪುತ್ರ ಕರ್ಮಾರ್ಥ ಸಿದ್ಧಿ ಮಹಾರಾಜ ಧನಾಗಮಃ ಪ್ರಸಾದೇನ ಸರ್ವಸೌಖ್ಯಂ ಅಂತ ಹೇಳುತ್ತೆ. ಅಂದರೆ ಈ ಒಂದು ರಾಜಯೋಗ ಬರ್ತಕ್ಕಂಥದ್ದು, ರಾಜರಿಗೆ ಮನ್ನಣೆ, ಅಂದರೆ ನಿಮಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥ ವರ್ಷ, ಸ್ವಲ್ಪ ಋಣಮುಕ್ತರ ಆಗ್ತಕ್ಕಂಥ ವರ್ಷ ಸಿಂಹರಾಶಿಯವರಿಗಿರುತ್ತೆ. ಅಂದರೆ ಊರಿನ ಅಥವಾ ಗ್ರಾಮದ ಅಥವಾ ರಾಜಕೀಯ ಪ್ರಮುಖ ವ್ಯಕ್ತಿಗಳ ಕಣ್ಣಿಗೆ ತಾವು ಗೋಚಾರ ಅಥವಾ ಅವರ ಅನುಗ್ರಹ ಸಿಗ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಮನೆ ತಗೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ, ಸತಿಪತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳಿದ್ರೂ ಕೂಡ ಹೆಂಡತಿಗೆ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಚೆನ್ನಾಗಿರುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಅವಕಾಶಗಳು ತುಂಬ ಹುಡ್ಕೊಂಡು ಬರುತ್ತೆ. ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥ ವರ್ಷ ಸಹ ಸಿಂಹರಾಶಿಯವರಿಗಾಗಿರುತ್ತೆ. ಹಾಗೆಯೇ ಪ್ರಯತ್ನಂ ಪುರುಷಾಧೀನಂ ಫಲಂ ದೈವಾಧೀನಂ. ಪ್ರಯತ್ನಂ ಪುರುಷಾಧೀನಂ ಫಲಂ ದೈವಾಧೀನಂ. ನಿಮ್ಮ ಪ್ರಯತ್ನ ನೀವು ಮಾಡಿದ್ದೆ ಆದರೆ ಫಲ ಭಗವಂತ ಕೊಡ್ತಾನೆ ಈ ವರ್ಷದಲ್ಲಿ. ಆದರೆ ಅಷ್ಟಮ ಶನಿ ಅಂತ ಹೇಳಿದಾಗ ಸ್ವಲ್ಪ ಅಪಮೃತ್ಯುವಿನ ಸಣ್ಣ ಪುಟ್ಟ ಆರೋಗ್ಯದ ನಿರ್ಲಕ್ಷ್ಯತನದಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಒಂಚೂರು ಭಯದ ವಾತಾವರಣ ಕೂಡ ಅಷ್ಟಮ ಶನಿಯಿಂದ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಪಘಾತಗಳು ಕೂಡ ಆಗುತ್ತೆ. ದೇಹ ಪೀಡೆ, ದೇಹ ಸ್ವಲ್ಪ ಎಲ್ಲೋ ಒಂದು ಕ್ಷೀಣಿಸ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿರುತ್ತೆ. ನಮಗೇನಾಗುತ್ತೆ, ಶನಿಯ ಮತ್ತು ಗುರುವಿನ ಸಂಚಾರವನ್ನು ಗಮನಿಸಿ ನಾವು ವರ್ಷದಲ್ಲಿ ಫಲಾಫಲಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಲಾಭನೇ ಇರುತ್ತೆ, ಒಂದು ಕಡೆ ನಷ್ಟನೇ ಇರುತ್ತೆ. ಹಾಗೆ ಪ್ರಯಾಣಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಹನುಮನ ದರ್ಶನ ಮಾಡಿಕೊಂಡು ಯಾವುದೇ ಪ್ರಯಾಣಕ್ಕೆ ಹೋಗಿ ದೂರಾಲೋಚನೆಗಳನ್ನು ಮಾಡಿ, ದುರಾಲೋಚನೆಗಳು ಬೇಡ ಅಂತ ಹೇಳುತ್ತೆ. ಮಾನಸಿಕವಾಗಿ ಚಂಚಲ ಆಗ್ತಕ್ಕಂಥದ್ದು, ಅಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗುತ್ತೆ, ರೈತರು ಒಳ್ಳೆದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ, ವಿದೇಶ ಯೋಗ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಿನಿಮಾ ನಟರಿಗೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಸಹ ಸಿಂಹರಾಶಿಯವರಿಗಿರುತ್ತೆ. ರಾಜಯೋಗ ಅಂದರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 11 ಇರುತ್ತೆ, ಖರ್ಚು ಕೂಡ 11 ಇರುತ್ತೆ. ಆದಾಯ 11 ಇರುತ್ತೆ, ಖರ್ಚು 11 ಇರುತ್ತೆ. ಸಾಧ್ಯವಾದಷ್ಟು ಸೂರ್ಯಾರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥ ಯೋಗ. ಹಾಗೆಯೇ ನಾವು ಯಾವಾಗಲೂ ಹೇಳ್ತೀವಿ, ನಾವು ಸೂರ್ಯನಿಗೆ ನೀವು ಪೂಜೆ ಮಾಡೋದಕ್ಕೆ ಜೊತೆಗೆ ರಾಮನ ಪೂಜೆ ಮಾಡ್ಕೊಳ್ಳಿ, ರಾಮನ ದರ್ಶನ ಮಾಡ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಈ ರಾಮನ ಸ್ತುತಿ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಕೆಂಪು ಮತ್ತು ಕೇಸರಿ ಬಣ್ಣ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳು ಕೊಡುತ್ತೆ. 1 ಮತ್ತು 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಸಾಕಷ್ಟು ಶುಭ ಫಲ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಬಲ ಇತ್ತು. ಇನ್ನು ಕನ್ಯಾ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನಾವು ನೋಡೋಕೆ ಹೋದಾಗ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ. ಕನ್ಯಾ ರಾಶಿಯವರಿಗೆ ಶನಿ 7ರಲ್ಲಿ, ಗುರು 9ರಿಂದ 10ಕ್ಕೆ ಬರ್ತಾ ಇದ್ದಾರೆ. ಹಾಗೆ ರಾಹು 7ರಿಂದ 6ಕ್ಕೆ ಬರ್ತಾ ಇದ್ದಾರೆ, ಕೇತು 1ರಿಂದ 12ಕ್ಕೆ ಬರ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನಿಸಿ ಯುಗಾದಿಯ ಫಲಾಫಲಗಳಲ್ಲಿ ಈ ಒಂದು ರಾಶಿಯವರಿಗೆ ಈಗ ಗುರುಬಲ ಹೋಗ್ತಾ ಇದೆ, ಆದರೆ ಗ್ರಹಬಲ ಇರುತ್ತೆ. ಗುರುಬಲ ಹೋದರೂ ಕೂಡ ಗ್ರಹಬಲ ಇರುತ್ತೆ. ಶನಿ ಸಪ್ತಮದಲ್ಲಿ, ಗುರು 10ಕ್ಕೆ ಬಂದಾಗ
9ರಿಂದ 10ಕ್ಕೆ ಬಂದಾಗ ಕರ್ಮಸ್ಥಾನದಲ್ಲಿ ಪುತ್ರಧಾರ ವಯೋಗಸ್ವ ಧನಧಾನ್ಯಾರ್ಥ ನಾಶನಂ ಅಂತ ಕರೀತೆ. ಅಂದರೆ ಮಕ್ಕಳ ಜೊತೆ ಕಲಹಗಳಾಗ್ತಕ್ಕಂಥದ್ದು, ಹಾಗೆ ಹಣ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ವ್ಯಯ ಆಗ್ತಕ್ಕಂಥ ಯೋಗ. ಆದರೆ ಶನಿ ದೃಷ್ಟಿ 7ರ ಮನೆಯ ಮೇಲೆ ನೇರವಾಗಿದೆ. ನಿಮಗೆ ಶನಿ 7ರ ಮನೆಯನ್ನು ದೃಷ್ಟಿ ನೋಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಮಡದಿಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ಸತಿ ಸುತ್ತಿಯರ ಕಲಹ, ಮಕ್ಕಳ ಅಥವಾ ಹೆಂಡತಿಯ ಜೊತೆ ಸಣ್ಣ ಪುಟ್ಟ ಕಲಹಗಳಿದ್ದರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರ್ಥಿಕ ವಿಷಯಗಳು ಅರ್ಧಂಬರ್ಧ ಆಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ. ಆತುರ ಪಟ್ಟು ಯಾವುದು ಇನ್ವೆಸ್ಟ್ ಮಾಡೋದು ಬೇಡ. ಹೂಡಿಕೆಯಿಂದ ನಷ್ಟಗಳಾಗ್ತಕ್ಕಂಥದ್ದು, ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥ ಯೋಗ. ಹಾಗೆ ಪದೇ ಪದೇ ಪ್ರಯಾಣಗಳು ಹೋಗ್ತಕ್ಕಂಥ ಯೋಗ. ಅಲ್ಪ ಅನಾರೋಗ್ಯ ಕಾಡ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ತ್ಯಾಗ ಭಾವನೆಯನ್ನು ಇಟ್ಕೋಬೇಕು. ಅಪವಾದಗಳಿಂದ ಮುಕ್ತರಾಗ್ತೀರಾ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ತುಂಬ ಬೇಕಾದವರ ಅಗಲಿಕೆ, ತುಂಬ ಮಾನಸಿಕವಾಗಿ ಹಿಂಸೆಯನ್ನುಂಟು ಮಾಡ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆದರೆ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ಶನಿ ಸಪ್ತಮದಲ್ಲಿ ಅಂದರೆ ದುರಾಲೋಚನೆ, ದುರಹಂಕಾರ ಬೇಡ. ಸ್ವಲ್ಪ ಸಮಾಧಾನವಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಜನ ಪಕ್ಷಪಾತ ಇರ್ಬೋದು, ಹಾಗೆ ಕ್ಲೇಶಗಳಿರ್ಬೋದು, ಸಂತಾಪಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದು, ಯೋಚನೆಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ದತ್ತಾತ್ರೇಯನ ಆರಾಧನೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸ್ವಾತಿ ನಕ್ಷತ್ರದ ದಿನ ಉಗ್ರ ನರಸಿಂಹನ ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ತಮ್ಮ ಆದಾಯ 14 ಇರುತ್ತೆ. ಹಾಗೆ ಏನು ನಷ್ಟ ಅಥವಾ ವ್ಯಯ ಏನಿರುತ್ತೆ 2 ಇರುತ್ತೆ. ಈ ರಾಶಿಯವರು ಹಸಿರು ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಇವರಿಗೆ ಸಾಧ್ಯವಾದಷ್ಟು 5 ಮತ್ತು 2 ಆಗಿರುತ್ತೆ. ಹಾಗೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯುಗಾದಿಯ ರಾಶಿಫಲ ಕಾರ್ಯಕ್ರಮದಲ್ಲಿ ಫಲಾಫಲಗಳನ್ನು ನಾವು ನೋಡೋಕೆ ಹೋದಾಗ ತುಲಾರಾಶಿಯವರಿಗೆ ಈಗ ಗುರುಬಲ ಬರ್ತಾ ಇದೆ. ಇವರಿಗೆ ಗುರುಬಲನೂ ಬರ್ತಾ ಇದೆ, ಶನಿ ಬಲನೂ ಬರ್ತಾ ಇದೆ, ಅದೃಷ್ಟ ಕೂಡಿ ಬರ್ತಾ ಇದೆ. ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವರಿಗೆ ತುಲಾರಾಶಿಯವರೆಗಾಗಿರುತ್ತೆ. ಗುರು ದೃಷ್ಟಿ ಬೇರೆ ಇರ್ತಕ್ಕಂಥದ್ದು, ಗುರುಬಲ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥ ವರ್ಷ ಕೂಡ ಈ ಒಂದು 2025 ಆಗಿರುತ್ತೆ. ಇವರಿಗೆ ಶನಿ 6ರಲ್ಲಿ, ಯಾವತ್ತೂ ಅಷ್ಟೇ 3, 6, 9ರ ಒಂದು 3, 6, 11ರ ದೃಷ್ಟಿ ಅಥವಾ 11ರ ಶನಿ ಫಲ ತುಂಬ ಒಳ್ಳೆಯ ಫಲಗಳನ್ನು ಕೂಡ ಕೊಡ್ತಾರೆ. ಇವರಿಗೆ ಶನಿ 6ರಲ್ಲಿ, ಗುರು 8ರಿಂದ 9ಕ್ಕೆ, ಹಾಗೆ ರಾಹು 6ರಿಂದ 5ಕ್ಕೆ, ಕೇತು 12ರಿಂದ 11ಕ್ಕೆ ಬರ್ತಾ ಇದ್ದಾರೆ. ಕೇತುವಿನ ಬಲ ಕೂಡ ಈ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಶನಿ 6ಕ್ಕೆ ಬಂದಾಗ ಧನಧಾನ್ಯಾಭಿವೃದ್ಧಿಯಂಚ ಬಂಧು ಸಂತೋಷ, ಅಂದರೆ ಬಂಧುಗಳು ಸಂತೋಷವಾಗಿ ಇರ್ತಕ್ಕಂಥದ್ದು, ಬಂಧು ಸಂತೋಷ ಮಾನದ ಅಂತ ಕರೀತಾರೆ. ಗುರು 9 ಅಂದರೆ ಧನಲಾಭ, ಪುತ್ರೋತ್ಸವಾದಿ ಸಂತೋಷ ಗೃಹೆ, ಪುತ್ರೋತ್ಸವಾದಿ ಸಂತೋಷೇ ಗೃಹೆ ಅಂತ ನಾವೇನು ಕರಿತೀವಿ. ಮನೆಯಲ್ಲಿ ಮಕ್ಕಳಿರ್ಬೋದು, ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತಕ್ಕಂಥದ್ದು, ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿ ಲಾಭ ಆಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಪಂಚಮ ಶನಿ ಕೂಡ ಇವರಿಗೆ, ಈ ಒಂದು ರಾಶಿಯವರಿಗೆ, ಆ ತುಲಾ ರಾಶಿಯವರಿಗೆ ಪಂಚಮ ಶನಿಯಿಂದ ಮುಕ್ತಿಯನ್ನು ಕೂಡ ಪಡಿತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಕಲ್ಯಾಣ ಆಗ್ತಕ್ಕಂಥದ್ದು, ಉತ್ಸವಗಳು ನಡೀತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಮನೆ ತೊಗೊಳ್ಳೋದು, ವಾಹನ ತೊಗೊಳ್ಳೋದು, ತುಂಬ ದಿನಗಳ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಋಣ ಬಾಧೆ ಮುಕ್ತರಾಗ್ತಕ್ಕಂಥದ್ದು ಯೋಗ. ವಿವಾಹ ವಿಷಯಗಳಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥ ಯೋಗ. ಕಾನೂನು ಇದರಲ್ಲಿ ಜಯ ಆಗುತ್ತೆ. ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಪ್ರಯಾಣ ಯೋಗ. ಹಾಗೆ ಪಾಲುದಾರಿಕೆ, ಹೊಸ ಪಾಲುದಾರಿಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ತಂದೆ ತಾಯಿಗಳ ಪೂರ್ಣ ಸಹಕಾರ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ತೀರ್ಥ ಯಾತ್ರೆಗಳು ಹೋಗ್ತಕ್ಕಂಥ ಯೋಗ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಸಾಕಷ್ಟು ಶುಭದ ವಾತಾವರಣ ಕೂಡ ಇರ್ತಕ್ಕಂಥದ್ದು. ರಾಜಕೀಯ ಪ್ರವೇಶ ಅಥವಾ ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ಇರುತ್ತೆ. ಹಾಗೆ ನಂಬಿಕೆಗಳಿಗೆ ಕರೆಕ್ಟಾಗಿ ನಡ್ಕೋತೀರಾ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಕೆಲವರು ಉದ್ಯೋಗ ಬಿಟ್ಟು ವ್ಯಾಪಾರ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡ್ತೀರಾ. ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿ, ಮಹಿಳಾ ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥದ್ದು. ಸಾಹಿತಿಗಳು, ಸಿನಿಮಾ ನಟರು, ಕಲಾವಿದರು ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಸಹ ತುಲಾರಾಶಿಯವರಿಗಾಗಿರುತ್ತೆ. ಈ ವರ್ಷದಲ್ಲಿ ಸಾಕಷ್ಟು ಇವರಿಗೆ ಅನುಕೂಲಗಳು ಕೂಡ ಆಗ್ತಕ್ಕಂಥದ್ದು. ಆಲೋಚನೆಗಳು ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರಯತ್ನಗಳನ್ನು ಸಕ್ರಮವಾಗಿ ಉಪಯೋಗಿಸ್ಕೊಂಡಿದ್ದಾದರೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ತುಲಾರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಆದಾಯ 8 ಇರುತ್ತೆ, ಖರ್ಚು 5 ಇರುತ್ತೆ. ಸಾಕಷ್ಟು ಉಳಿಕೆ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಕ್ಕಳಿಂದ
ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ವರ್ಷದಲ್ಲಿ ಚಾಮುಂಡಿ ದರ್ಶನ ಮಾಡ್ಕೊಳ್ಳೋದು ಅಥವಾ ದೇವಿಯ ದರ್ಶನ ಮಾಡ್ಕೊಳ್ಳೋದು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ, ಈ ಥರ ಯಾವುದಾದ್ರೂ ದೇವಿಯ ಸ್ತೋತ್ರ, ದೇವಿಯ ಮಂತ್ರಗಳು, ಸರ್ವಮಂಗಳ ಮಾಂಗಲ್ಯ ಹೇಳ್ಕೊಳ್ಳೋದು, ದೇವಿಯ ಒಂದು ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ತಮ್ಮ ಹೆಸರಲ್ಲಿ ತಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಸಾಧ್ಯವಾದಷ್ಟು 6 ಶುಕ್ರವಾರ ಕುಂಕುಮಾರ್ಚನೆಯನ್ನು ದೇವಿ ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳಿ. ವಿಧ ವಿಧವಾದ ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 3 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಿಳಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ. ಈ ರಾಶಿಯವರಿಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವಿಶಾಖ ನಕ್ಷತ್ರ, ಹಾಗೆ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಯುಗಾದಿಯ 2025ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶನಿ 5ಕ್ಕೆ ಬರ್ತಾರೆ, ಗುರು 7ರಿಂದ 8ಕ್ಕೆ ಬರ್ತಾರೆ, ರಾಹು 5ರಿಂದ 4ಕ್ಕೆ, ಹಾಗೆ ಕೇತು 11ರಿಂದ 10ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇತುವಿನ ಬಲ ತುಂಬ ಚೆನ್ನಾಗಿರುತ್ತೆ, ಗುರುಬಲ ಹೊರಟೋಗುತ್ತೆ. ಆದರೆ ಇವರಿಗೆ ಶನಿ ಪಂಚಮಕ್ಕೆ ಬರ್ತಾನೆ, ಅರ್ಧಾಷ್ಟಮದಿಂದ ಪಂಚಮಕ್ಕೆ ಬರ್ತಾನೆ. ಆದರೆ ಅರ್ಧಾಷ್ಟಮಕ್ಕಿಂತ ಪಂಚಮ ಶನಿ ಎಷ್ಟೋ ಒಳ್ಳೆಯದು ಕೂಡ, ಶುಭ ಕೂಡ ಆಗುತ್ತೆ. ಈ ರೀತಿ ಬಂದಾಗ ಏನಾಗುತ್ತೆ, ಇವರಿಗೆ ಗುರುವಿನ ಅನುಗ್ರಹ ಅಂದರೆ ಗುರು ಯಾವಾಗ 8ಕ್ಕೆ ಬಂದಾಗ ಚೋರರ ಭಯ, ಕಳ್ಳರ ಭಯ, ಎಲ್ಲೋ ಒಂದು ಸರಿ ಕಳ್ಕೊಳ್ತಕ್ಕಂಥದ್ದು, ಅಷ್ಟಮಂ ನಷ್ಟಮಂ ಅಂತೀವಿ. ಚೋಳರ ಭಯ, ಕಳ್ಳರ ಭಯ ಆಗ್ತಕ್ಕಂಥದ್ದು, ಚೋರಾಗ್ನಿ ಆಗ್ತಕ್ಕಂಥದ್ದು. ಹಾಗೆಯೇ ಅಷ್ಟಮ ಅಂತಂದಾಗ ಸ್ವಲ್ಪ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಏನೋ ತುಂಬ ಓವರ್ ಎಕ್ಸ್ಪೆಕ್ಟೇಷನಲ್ಲಿ ಹಣ ನೀವು ಸಾಲ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ. ಆತುರ ಬೇಡ, ಅಪವಾದಗಳು ಬರ್ತಕ್ಕಂಥದ್ದು. ಆಶ್ವಾಸನೆಗಳನ್ನು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ಸುಮ್ಮನೆ ಆಶ್ವಾಸನೆ ಕೊಟ್ಟಾಗ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಪುತ್ರಿಯರಿಂದ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಹಳೆಯ ಆಸ್ತಿ ಮಾರಾಟಕ್ಕಿಟ್ಟಿದ್ರೆ ಅದರಿಂದ ಶುಭ ಆಗುತ್ತೆ. ತಂದೆ ತಾಯಿಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಇನ್ನು ಮನೆ ಅಥವಾ ಸೈಟು, ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ವ್ಯಾಪಾರ ಮಾಡೋಕ್ಕೆ ಹೋಗೋದು ಒಂದು ಕಡೆ ಗಮನ ಕೊಟ್ಟಿದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ಈ ಒಂದು 4ಕ್ಕೆ ಬರ್ತಾ ಇರ್ತಕ್ಕಂಥ ರಾಹುವಿನಿಂದ ಏನಾಗುತ್ತೆ, ಸಣ್ಣ ಪುಟ್ಟ ವಾಹನ ಕಂಟಕಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಪರಿವರ್ತನೆ ಆಗುತ್ತೆ. ಮನೆಗೆ ಅತಿಥಿಗಳೇ ಬರ್ತಕ್ಕಂಥದ್ದು, ವರ್ಷ ಜಾಸ್ತಿ ಸ್ವಲ್ಪ ಅತಿಥಿಗಳು ಫ್ರೆಂಡ್ಸು ಜಾಸ್ತಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಆಫೀಸ್ ಮಾಡ್ಕೊಳ್ಳೋದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಿವಾಹದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುತ್ತೆ. ಬೇರೆಯವರ ಮಾತನ್ನು ಚೆನ್ನಾಗಿ ಕೇಳ್ಕೊಳ್ಳಿ ಈ ವರ್ಷದಲ್ಲಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಶನಿಯ ಒಂದು ಸಂಚಾರವನ್ನು ನಾವು ಪಂಚಮ ಶನಿಯ ಸಂಚಾರ ನೋಡೋಕೆ ಹೋದಾಗ ಕಾರ್ಯಹಾನಿ ಮನಸ್ತಾಪಂ ಪುತ್ರ ಪುತ್ರಿ ಚಿಂತೆ ಅಂದರೆ ಅವರದ ಚಿಂತೆ ಬರ್ತಕ್ಕಂಥದ್ದು. ಭೂ ವಿವಾದಗಳು, ಭೂಮಿಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಯಾರ್ಯಾರಿಗೂ ಅಥವಾ ಯಾವುದೋ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಲ್ಲದೆ ಅದನ್ನು ನೋಡ್ಕೊಳ್ಳೋಕೆ ಹೋದಾಗ ತೊಂದರೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ. ಕಾನೂನು ಸಣ್ಣ ಪುಟ್ಟ ತೊಡಕುಗಳು ಬಂದರೂ ಕೂಡ ವರ್ಷದ ಕಡೆಯ ಭಾಗದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಅಲ್ಪ ವ್ಯಾಪಾರದಲ್ಲಿ ಹೊಸದಾಗಿ ಒಳ್ಳೆಯದಾದರೂ ಕೂಡ ಸ್ವಲ್ಪ ಅಲ್ಪ ವ್ಯಾಪಾರ ಆಗ್ತಕ್ಕಂಥದ್ದು. ಪಾಲುದಾರಿಕೆಯಲ್ಲಿ ಶುಭ ಇರತಕ್ಕಂಥ ವರ್ಷ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯ ಮಹಿಳಾ ಪೊಲೀಸ್ ಆಫೀಸರ್ಸು, ಹಾಗೆ ವೃಶ್ಚಿಕ ರಾಶಿಯ ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ಕಂಪ್ಯೂಟರ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಆದಾಯ 14 ಇರುತ್ತೆ. ಹಾಗೆ ಆದಾಯ 14 ಏನು ವೃಶ್ಚಿಕ ರಾಶಿಯವರಿಗೆ, ಖರ್ಚು ಬಂದು 11 ಇರುತ್ತೆ. ಈ ರಾಶಿಯವರು ಸ್ವಲ್ಪ ಪುಣ್ಯ ನದಿಗಳ ಸ್ನಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಸಾಕ್ಷಾತ್ ವೆಂಕಟೇಶ್ವರನ ದರ್ಶನವನ್ನು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಾಸ್ತಿ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 9 ಮತ್ತು 4 ತಮ್ಮ ಅದೃಷ್ಟದ ಸಂಖ್ಯೆಗಳಿರ್ತಕ್ಕಂಥ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ವರ್ಷ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಯುಗಾದಿಯ 2025ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವರು ಈ ಒಂದು ಧನುಸು ರಾಶಿಯವರಿಗೆ ಸೇರಿದವರಾಗಿರ್ತಾರೆ. ಶನಿ 4ರಲ್ಲಿ ಸಂಚಾರ ಮಾಡ್ತಾನೆ, ಗುರು 6ರಿಂದ 7, ರಾಹು 4ರಿಂದ 3ಕ್ಕೆ ಬರ್ತಾರೆ, ಕೇತು 10ರಿಂದ 9ಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇವರಿಗೆ ಸ್ವಲ್ಪ ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಗುರು ದೃಷ್ಟಿ ಇದೆ, ಹಾಗೆಯೇ ಗುರು ಬಲ ಇದೆ, ಗುರು ದೃಷ್ಟಿ ಇರತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಇದರಿಂದ ಶನಿ ದೃಷ್ಟಿ ಕೂಡ ಈ ರಾಶಿ ಮೇಲೆ 10ನೇ ಮನೆಯ ದೃಷ್ಟಿಯನ್ನು ಕೂಡ ಶನಿ ನೋಡ್ತಾರೆ. ಇದರಿಂದ ಗುರು ಸಪ್ತಮದಲ್ಲಿ ಬಂದಾಗ ಏನಾಗುತ್ತೆ, ಗಂಜಾಂತೈಶ್ವರ್ಯ ಸಂಪತ್ತಿರ್ಭಾಗ್ಯಂ ಸತ್ಕರ್ಮ
ಸಂಪತ್ತಿರ್ಭಾಗ್ಯಂ ಸತ್ಕರ್ಮ ಸಂಯುತಂ. ಸುಖ ಭೋಗ ಪ್ರಾಪ್ತಿ, ಸುಖ ಪ್ರಾಪ್ತಿ, ಭೋಗ ಪ್ರಾಪ್ತಿ, ಸಂಪತ್ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಇಚ್ಛಾ ವಿವಾಹಗಳಾಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ಕಂಕಣ ಭಾಗ್ಯ, ಪ್ರಯತ್ನಕ್ಕೆ ತಕ್ಕ ಫಲ, ರಾಜಕೀಯವಾಗಿ ಪ್ರಗತಿ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಉದ್ಯಮಶೀಲರಿಗೆ ಒಳ್ಳೆಯದಾಗುತ್ತೆ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ, ಧರ್ಮ ಕೆಲಸಗಳಲ್ಲಿ ಮಾಡೋರಿಗೆ, ಪೂಜಾರಿಗಳು, ಹಾಗೆ ಜ್ಯೋತಿಷ್ಯರು ಇರ್ಬೋದು, ಇಂಥವ್ರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದೇ ಹಿತಶತ್ರುಗಳು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ, ವಿದೇಶ ಪ್ರಯಾಣ ಹೋಗಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾರ ಮೇಲೂ ಅವಲಂಬನೆ ಮಾಡೋಲ್ಲ, ಹಾಗಾಗಿ ಒಳ್ಳೆಯದು ಆಗುತ್ತೆ. ಕೆಲವು ಉದ್ಯೋಗವನ್ನು ಬಿಟ್ಟು ವ್ಯಾಪಾರಕ್ಕೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಶನಿ 4ಕ್ಕೆ ಶನಿ ಬಂದಾಗ, 4ರ ಶನಿ ಸಂಚಾರಕ್ಕೆ ಬಂದಾಗ ನಾವೇನು ಹೇಳ್ತೀವಿ, ಅರ್ಧಾಷ್ಟಮ ಶನಿ. ಅದು ಅರ್ಧಾಷ್ಟಮ ಇದ್ದರೂ ಕೂಡ ಗುರುಬಲ ಇದ್ದಾಗ, ಗುರುಬಲ ಇದೆ. ಹಾಗೆ ಇವರಿಗೆ ಈ ಗುರುಬಲದಿಂದ ಏನಾಗುತ್ತೆ, ಶನಿ ಗುರುಬಲ ಇರೋ ಕಡೆ ಶನಿಯ ಪ್ರಭಾವ ಜಾಸ್ತಿ ಇರೋದಿಲ್ಲ. ಹಾಗೇನೆ ಶನಿ ಧನುಸು ರಾಶಿಯವರಿಗೆ, ಮೀನರಾಶಿಯವರಿಗೆ 7.5 ಬಂದರೂ ಕೂಡ ಅಷ್ಟು ತೀವ್ರತೆ ಕೂಡ ಇರೋದಿಲ್ಲ. ಆದರೆ 4ಕ್ಕೆ ಗುರು ಬಂದಾಗ ನಷ್ಟಾನ ಸರ್ವಕರ್ಮಾಣಿ ವ್ಯಾಕುಲತ್ಮಂ ಮಹದ್ ಭಯಂ, ಆದರೆ ಒಂದು ಸ್ವಲ್ಪ ಇಲ್ಲಿ ನಷ್ಟಗಳು ಕೂಡ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಒಂಚೂರು ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಒಳ್ಳೆಯದಾಗುತ್ತೆ, ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಕ್ಕಂಥ ಯೋಗ, ಭೂಮಿ ತಗೊಳ್ತಕ್ಕಂಥ ಯೋಗ, ಭೂ ಖರೀದಿ ಯೋಗ, ಕೆಲವರು IAS IPS ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ಬಹಳಷ್ಟು ಅದೃಷ್ಟ ಅಂದರೆ ಆದಾಯ 11, ಆದರೆ ಖರ್ಚು 2. ಸಾಕಷ್ಟು ಹಣ ಉಳಿಸೋಕೆ, ಹಣದಿಂದ ಏನಾದರೂ ತಗೊಳ್ಳೋಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ವರ್ಷ ಪೂರ್ತಿ ಸ್ವಲ್ಪ ಏಕಾದಶಿಯ ಉಪವಾಸಗಳನ್ನು ಧನುಸು ರಾಶಿಯವರು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಏಕಾದಶಿಯ ಉಪವಾಸಗಳನ್ನು ಮಾಡ್ಕೊಳ್ಳೋದು, ಹಾಗೆ ಗುರುಗಳ ಸ್ಮರಣೆ ಮಾಡ್ಕೊಳ್ಳೋದು, ಗುರುಗಳ ದರ್ಶನ ಮಾಡ್ಕೊಳ್ಳೋದು, ದತ್ತಾತ್ರೇಯನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಗುರುವಾರ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಯಗ್ರೀವನ ಸ್ತೋತ್ರ ಮಾಡ್ಕೊಳ್ಳಿ, ಹಯಗ್ರೀವನ ಪೂಜೆ ಮಾಡ್ಕೊಳ್ಳಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮೆ. ಹಯಗ್ರೀವಂ ಸ್ತೋತ್ರ ಮಾಡ್ಕೊಳ್ಳಿ. ಗುರುಗಳಿಗೆ ವಸ್ತ್ರದಾನವನ್ನು ಈ ವರ್ಷದಲ್ಲಿ ಕೊಡೋದು, ಒಂದು ಹೊತ್ತಿನ ಊಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 3 ಆಗಿರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ತುಂಬ ಚಿಂತೆ ಮಾಡಿದ ರಾಶಿ, ತುಂಬ ಒದ್ದಾಡಿದ ರಾಶಿ. ಈ ಒಂದು ಮಕರ ರಾಶಿಯವರಿಗೆ 2025ರ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಈ ರಾಶಿಯವರಿಗೆ ಶನಿ 3ಕ್ಕೆ ಬರ್ತಾನೆ, ಗುರು 5ರಿಂದ 6ಕ್ಕೆ ಬರ್ತಾರೆ, ರಾಹು 3ರಿಂದ 2ಕ್ಕೆ ಬರ್ತಾರೆ, ಕೇತು 9ರಿಂದ 8ಕ್ಕೆ ಬರ್ತಾರೆ. ಓವರಾಲ್ ಎಲ್ಲವನ್ನ ಗಮನಿಸಿ ನಾವು 2025ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ ಗ್ರಹಬಲ ಇದೆ. ಆದರೆ ಈ ವರ್ಷ ಗುರು ಇವರಿಗೆ 5ರಿಂದ 6ಕ್ಕೆ ಹೋಗ್ತಾ ಇರೋದ್ರಿಂದ ಗುರುಬಲ ಹೋಗ್ತಾ ಇದೆ. ಆದರೆ ಶನಿ 3ರಲ್ಲಿ ಸಂಚಾರ ಮಾಡ್ತಾನೆ, ಶನಿ ಬಲ ಅದ್ಭುತವಾಗಿದೆ. ಆದರೆ ಕುಟುಂಬದ ಶನಿ ಕೂಡ ಆಗಿರೋದ್ರಿಂದ ಈ ಶನಿಯ ಬಲ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. 6ರ ಗುರು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೆಂಡತಿ ಅಥವಾ ದಾರಾಪುತ್ರ ವಿರೋಧಂಚ, ಹೆಂಡತಿ ಮತ್ತು ಮಕ್ಕಳ ವಿರೋಧ ಈ ವರ್ಷದಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಕುಟುಂಬದಲ್ಲಿ ಯಾವಾಗಲೂ ಅಷ್ಟೇ ನಾವು ಪ್ರಪಂಚನ ಒಪ್ಸ್ಬೋದಂತೆ, ಕುಟುಂಬನ ಒಪ್ಸೋಕೆ ಭಾಳ ಕಷ್ಟ ಆಗುತ್ತೆ. ಆದರೂ ಕೂಡ ಅವ್ರ ಜೊತೆ ಅನ್ಯೋನ್ಯವಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 3ರ ಶನಿ ಅಂತ ಹೇಳಿದ್ರೆ ವಿವಾಹ, ಸ್ತ್ರೀ ಭೋಗಂಚ, ಮನಸ್ಸೌಖ್ಯಂ, ಸಂತಾನ ಪ್ರಾಪ್ತಿ. 3ರ ಶನಿಯಿಂದ ಈ ರಾಶಿಯವರಿಗೆ ಮಕ್ಕಳಾಗ್ತಕ್ಕಂಥ ಯೋಗ, ಮನೆಯಲ್ಲಿ ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಮನಸ್ಸು ಸೌಖ್ಯ ಇರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಫಲ ಸಿಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಶತ್ರು ಕಾಟಗಳು ಕಡಿಮೆ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮಾತಿನಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಯಾಕೆಂದರೆ ರಾಹು 3ರಿಂದ 2ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒರಟು ಮಾತು, ಕುಟುಂಬ ಸ್ಥಾನ, ಧನಸ್ಥಾನ, ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಸ್ವಲ್ಪ ಮಾತು, ವಾಕ್ಸ್ಥಾನ ಕೂಡ ಇದಾಗಿರೋದ್ರಿಂದ ಮಾತಿನಲ್ಲಿ ಹುಷಾರಾಗಿರಿ, ಕುಟುಂಬದಲ್ಲಿ ಹುಷಾರಾಗಿರಿ. ನಿರೀಕ್ಷೆಗಳು ಫಲ ಸಿಗುತ್ತೆ, ಹೊಸ ವೃತ್ತಿಗೆ ಹೋಗ್ತೀರಾ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ತಂದೆ ತಾಯಿಗಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ವಿದೇಶ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಕೆಲವ್ರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಗ್ಯಾರಂಟಿ ಅಂದರೆ ಬಡ್ತಿ ಸಿಗ್ತಕ್ಕಂಥ ಯೋಗ, ಉದ್ಯೋಗ ಪರ್ಮನೆಂಟ್ ಆಗ್ತಕ್ಕಂಥ ಯೋಗ, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಯಾತ್ರೆಗಳು ಹೋಗ್ತಕ್ಕಂಥ ಯೋಗ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಅಕ್ಕಪಕ್ಕದವ್ರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ, ದಾಯಾದಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯ
ಭೂಮಿ ಮಾರ್ತಕ್ಕಂಥವ್ರಿಗೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಅವ್ರಿಗೆ, ಕಬ್ಬಿಣ ವ್ಯಾಪಾರಿಗಳಿಗೆ ಸಾಕಷ್ಟು ಶುಭ ಇರುತ್ತೆ. ಇನ್ನು ಆದಾಯ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ 5 ಇರುತ್ತೆ, ಖರ್ಚು ಕೂಡ 5 ಇರುತ್ತೆ. ಆದಾಯ 5, ಖರ್ಚು 5 ಇರುತ್ತೆ. ವಿಜ್ಞಾನಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಹಾಗೆಯೇ ಈ ರಾಶಿಯ ತಂತ್ರಜ್ಞಾನಿಗಳು, ಬರಹಗಾರರಿರ್ಬೋದು, ಪತ್ರಕರ್ತರಿರ್ಬೋದು, ಅವರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ವರ್ಷ ಪೂರ್ತಿ ಹೆಚ್ಚಾಗಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋದು, ಶನಿವಾರ ಎಳ್ಳಿನ ದೀಪವನ್ನು ಹಚ್ಕೊಂಬರೋದು, ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು, ಕಪ್ಪು ಬಟ್ಟೆಯನ್ನು ದಾನ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಈ ವರ್ಷದಲ್ಲಿ ಬರ್ತಕ್ಕಂಥದ್ದು. ವರ್ಷದ ಆ ಕಡೆಯ ಭಾಗದಲ್ಲಿ ಸಾಕಷ್ಟು ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಥವಾ ಶನಿಯ ಸ್ತೋತ್ರ ಅಥವಾ ಶನಿವಾರ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ನೇರಳೆ ಮತ್ತು ಕಪ್ಪು ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳು ಕೊಡುತ್ತೆ. 4 ಮತ್ತು 8 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ, ಕುಂಭರಾಶಿಯವರಿಗೆ 2025ರ ಯುಗಾದಿಯ ಫಲಾಫಲಗಳು ನೋಡೋಕೆ ಹೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಕ್ಕಂಥದ್ದು. ಈ ಒಂದು ಕುಂಭರಾಶಿಯವರಿಗೆ ಶನಿ 2ರಲ್ಲಿ, ಗುರು 4ರಿಂದ 5 ಅಂದರೆ ಗುರುಬಲ ಬರ್ತಾ ಇದೆ. ಈ ರಾಶಿಯವರಿಗೆ ಗುರುಬಲ ಬರ್ತಾ ಇರ್ತಕ್ಕಂಥದ್ದು. ಗುರು ದೃಷ್ಟಿ 9ರ ದೃಷ್ಟಿ, ಗುರುವಿನ ಒಂದು ದೃಷ್ಟಿ ಕೂಡ ಈ ಒಂದು ಮನೆಯ ಮೇಲೆ ಬೀಳ್ತಾ ಇರ್ತಕ್ಕಂಥ ಸಂದರ್ಭ. ಇದೆಲ್ಲವನ್ನು ನೋಡೋಕೆ ಹೋದಾಗ ಶನಿ 2ಕ್ಕೆ ಅಂದಾಗ ದೇಹಾಲಸ್ಯಂ ಮನಃಕ್ಲೇಶಂ ಸರ್ವಕಾರ್ಯ ವಿನಾಶಕೃತೆ ಅಂತ ಕರೀತಾನೆ. ಅದರ್ಥ ಏನು? 2ಕ್ಕೆ ಶನಿ ಬರ್ತಾ ಇರತಕ್ಕಂಥದ್ದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ. ಈ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಆದರೆ ಶನಿ 2ರಲ್ಲಿದ್ದಾಗ ವಾಕಿನಿಂದ ಹುಷಾರು, ಮಾತಿನಿಂದ ಹುಷಾರು. ಹಾಗೆಯೇ ಧನಸ್ಥಾನ, ಸುಮ್ಮನೆ ಖರ್ಚು ಮಾಡೋದು, ಸುಮ್ಮನೆ ಸಾಲ ಮಾಡೋದ್ರಿಂದ ಕಷ್ಟನಾಗುತ್ತೆ. ಆದರೆ ಆರ್ಥಿಕವಾಗಿ ವೃದ್ಧಿ ಆಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ವೃತ್ತಿಯಲ್ಲಿ ಬಡ್ತಿ ಸಿಗುತ್ತೆ, ಪ್ರಯಾಣ ಯೋಗ, ಸಂಬಂಧಗಳು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ವ್ಯಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಆರೋಗ್ಯ ಸ್ಥಿರತೆ ಇರ್ತಕ್ಕಂಥದ್ದು, ಒತ್ತಡಗಳಿಂದ ಮುಕ್ತರಾಗ್ತೀರಾ. ಅದರಲ್ಲೂ ಕೂಡ ಈ ರಾಶಿಯ ಕುಂಭರಾಶಿಯವರಿಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಬಹಳಷ್ಟು ಅದೃಷ್ಟ ಕಾಲ ಕೂಡ ಇದಾಗಿರುತ್ತೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಯೋಗ. ಇನ್ನು ಗುರು 5ಕ್ಕೆ ಬಂದಾಗ ರಾಜ ಸನ್ಮಾನ ಮೈಶ್ವರ್ಯಂ, ರಾಜ ಸನ್ಮಾನ ಮೈಶ್ವರ್ಯ ಅಂದರೆ ಐಶ್ವರ್ಯ ಇರ್ಬೋದು, ಹಿರಿಯರ ಒಂದು ಸನ್ಮಾನ ಇರ್ಬೋದು, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವೇನು ಕರ್ಮ ಮಾಡಬೇಕು ಅದು ಡಿಸಿಷನ್ ತೊಗೊಂಡು ಮಾಡಿ. ಇವತ್ತು ವ್ಯಾಪಾರ ಮಾಡೋದು, ನಾಳೆ ಉದ್ಯೋಗಕ್ಕೆ ಹೋಗೋದು, ನಾಳೆ ಇನ್ನೊಂದಕ್ಕೆ ಹೋದಾಗ ಸ್ವಲ್ಪ ಕಷ್ಟನೂ ಕೂಡ ಆಗ್ತಕ್ಕಂಥದ್ದು. ಮಡದಿ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗುತ್ತೆ. ವಿದೇಶ ಪ್ರಯಾಣ ಯೋಗ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕುಂಭರಾಶಿಯವರಿಗೆ ಗುರುಬಲ ಇದೆ, ಅದೃಷ್ಟ ಚೆನ್ನಾಗಿದೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಅವಕಾಶಗಳು ಚೆನ್ನಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ವಾಹನದ ಸಣ್ಣ ಪುಟ್ಟ ಕಂಟಕಗಳು ಕೂಡ ಇರ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ. ಆದಾಯ 6 ಇರುತ್ತೆ, ಖರ್ಚು 5 ಇರುತ್ತೆ, ಸ್ವಲ್ಪ ಉಳಿಕೆ ಆಗುತ್ತೆ. ಈ ರಾಶಿಯವರು ಹನುಮನ ಸ್ತೋತ್ರ, ಹನುಮನ ಚಾಲೀಸ ಹೇಳ್ಕೊಳ್ಳೋದು, ಹನುಮ ಮಂತ್ರವನ್ನು ಹೇಳ್ಕೊಳ್ಳೋದು, ಕೇಸರಿಯನ್ನು ಹನುಮನಿಗೆ ಅರ್ಪಣೆ ಮಾಡೋದು, ಸಾಧ್ಯವಾದಷ್ಟು ಮಂಗಳವಾರ ಅಥವಾ ಶನಿವಾರ ವೀಳ್ಯದೆಲೆ ಹಾರವನ್ನು ಹಾಕ್ತಕ್ಕಂಥದ್ದು, ಹನುಮನ ದೇವಸ್ಥಾನದಲ್ಲಿ ಚಿತ್ರಾನ್ನವನ್ನು ಒಂದು 3 ಶನಿವಾರ ಅಥವಾ 3 ಮಂಗಳವಾರ ದಾನ ಕೊಟ್ಟರೆ ಈ ವರ್ಷದಲ್ಲಿ ಸಾಕಷ್ಟು ಒಳ್ಳೆಯದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಯುಗಾದಿಯ ಫಲದಿಂದ 2025ರ ಯುಗಾದಿಯ ಫಲ ಕುಂಭರಾಶಿಯವರಿಗೆ ತುಂಬಾ ಅದೃಷ್ಟ ಕೂಡಿ ಬರ್ತಕ್ಕಂಥ ಒಂದು ಯೋಗ ಕೂಡ ಚೆನ್ನಾಗಿರ್ತಕ್ಕಂಥ ವರ್ಷ ಕೂಡ ಆಗಿರುತ್ತೆ. ಇನ್ನು ಕಡೆಯದಾಗಿರ್ತಕ್ಕಂಥ ಮೀನರಾಶಿಗೆ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೀಗಾಗಲೇ ಗೊತ್ತು, ಕುಂಭರಾಶಿಯವರಿಗೆ 7.5 ಇದೆ, ಮೀನರಾಶಿಯವರಿಗೆ 7.5 ಇರಿದೆ, ಹಾಗೆ ಮೇಷಕ್ಕೆ ಈಗ 7.5 ಬರ್ತಾ ಇದೆ. ಈ ಒಂದು ಮೀನರಾಶಿಯವರಿಗೆ ಜನ್ಮಸ್ಯ ಶನಿ ಬರ್ತಾ ಇದ್ದಾನೆ. ಈ ರಾಶಿಯ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಶನಿ 1ರಲ್ಲಿ ಸಂಚಾರ ಮಾಡ್ತಾನೆ, ಗುರು 3ರಿಂದ 4ಕ್ಕೆ, ರಾಹು 1ರಿಂದ 12ಕ್ಕೆ, ಕೇತು 7ರಿಂದ 6ಕ್ಕೆ. 7.5ಯ 2ನೇ ಹಂತ, 2ನೇ ಸ್ಟೇಜ್ ಈಗ 5.5 ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭ ಕೂಡ ಮೀನರಾಶಿಯವರಿಗೆ ಆಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಗುರು ಏನಾಗಿದೆ 4ರಲ್ಲಿ, 3ರಿಂದ 4 ಅಂದರೆ ಗುರುಬಲ ಇರೋದಿಲ್ಲ. ಇನ್ನು ಶನಿ ಬಂದು ಜನ್ಮದಲ್ಲೇ ಇರ್ತಾನೆ, ದೇವಗುರು ಚತುರ್ಥದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕನುಸಾರವಾಗಿ ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾತ್ಯಯಂ ಅಂದರೆ ಇದೇನು ಹೇಳುತ್ತೆ, ನೀವು ಬುದ್ಧಿ ಚಂಚಲ ಇರುತ್ತೆ, ಆದರೆ ಬುದ್ಧಿಯನ್ನು ಸಕ್ರಮವಾಗಿ ಇಟ್ಕೊಂಡು 7.5 ಇರಲಿ ಏನೇ ಇರಲಿ ನಾವು ಕರೆಕ್ಟಾಗಿ ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಿದಾಗ ಇವ್ಯಾವೂ ಕೂಡ ಇರೋದಿಲ್ಲ. ಆದರೆ ಈ ಒಂದು ರಾಶಿಯವರಿಗೆ ಶನಿ 1ಕ್ಕೆ ಬರ್ತಾನೆ, ತೇಜೋ ಹಾನಿ ಮತಿಭ್ರಂಶಂ, ಹಾಗೆ ತುಂಬ ನಂಬಿದವರು ಮೋಸ ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹೆಸರಿಗೆ ಅದನ್ನು ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ, ಹೆಸರಿಗೆ ಹಾಲಪ್ಪ
ನೀರಿಗೆ ಬರ, ಅವನ ಹತ್ರ ಹಾಲು ದಂಡೆಯಾಗಿದೆ ಆದರೆ ನೀರಿಗೆ ಬರ ಬಂದಿರುತ್ತೆ ಅಂತಕ್ಕಂಥ ಮಾತು. ಅಂದರೆ ಅದೃಷ್ಟ ತುಂಬ ಚೆನ್ನಾಗೂ ಇರುತ್ತೆ, ಆದರೆ ನೀವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಮಾನಸಿಕವಾಗಿ ಸದೃಢತೆಯನ್ನು ಕಾಪಾಡಿಕೊಳ್ಳಿ, ಆರ್ಥಿಕವಾಗಿ ಲಾಭ ಇರುತ್ತೆ. ಆದರೆ ಬೇರೆಯವರ ಮನಸ್ಸಿನ ಅಥವಾ ಬೇರೆಯವರ ಅನುಸರಿಸಿ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಸಂಪಾದನೆಯ ಹಣ ವೃಥ ಖರ್ಚಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಶುಭ ಆಗುತ್ತೆ. ಆದರೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು, ಹೊಸ ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗಿರುತ್ತೆ. ಹಾಗೆಯೇ ಪ್ರಯಾಣ ಯೋಗ, ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಕೂಡ ಬರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಮಕ್ಕಳಿಂದ ಒಳ್ಳೆಯದಾಗುತ್ತೆ, ಮಡದಿಯಿಂದ ಶುಭ ಆಗುತ್ತೆ. ಹಾಗೆ ಮನೆ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಅಣ್ಣ ತಮ್ಮಂದಿರ ಜೊತೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹು 12ಕ್ಕೆ ಅಂದಾಗ ಸಂಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಪ್ರಾಬ್ಲಮ್ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು. ಕೇತು 6ಕ್ಕೆ ಬಂದಾಗ 6ನ ಕೇತು ಒಳ್ಳೆಯದಾಗುತ್ತೆ, ಆದರೆ ಆರೋಗ್ಯ ಕೆಟ್ಟರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೇವಸ್ಥಾನ ಕಟ್ಟಿಸೋದಿರ್ಬೋದು, ಭೂಮಿ ತಗೊಳ್ಳೋದಿರ್ಬೋದು, ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥದ್ದು, ಹೊಸದು ಲೇವಾದೇವಿಗಳಲ್ಲಿ ಕೈ ಹಾಕ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಲ್ಲಿ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಹೊಸ ಸ್ನೇಹಿತರ ಜೊತೆ ಹೊಸ ಪಾಲುದಾರಿಕೆ ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು, ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆಯ ಉನ್ನತ ಸ್ಥಾನ ಸಿಗ್ತಕ್ಕಂಥ ಯೋಗ ಸಹ ಈ ಒಂದು ಮೀನರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರು ಪಾಲುದಾರಿಕೆಯಲ್ಲಿ ಜಾಗೃತಿಯಾಗಿರಬೇಕು. ಮಹಿಳೆಯರು ಭೂಮಿ ತಗೊಳ್ಳುವಾಗ ಸ್ವಲ್ಪ ಕೂಲಂಕುಷವಾಗಿ ಪ್ರಯತ್ನ ಪಟ್ಟು ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಧರ್ಮಚಿಂತಕರಿರ್ಬೋದು, ಶಿಕ್ಷಕರಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗುತ್ತೆ. ಈ ವರ್ಷದಲ್ಲಿ ಆದಾಯ 11 ಇರುತ್ತೆ, 2 ವ್ಯಯ ಇರುತ್ತೆ. ಸಾದಷ್ಟು ಈ ವರ್ಷದಲ್ಲಿ ಶಿವ ಸಹಸ್ರನಾಮ, ಹನುಮನ ಸ್ತೋತ್ರ, ಶಿವ ಸಹಸ್ರನಾಮ, ಹನುಮನ ಸ್ತೋತ್ರ, ದುರ್ಗಾರಾಧನೆ, ತ್ರಿದೇವಗಳ ಪೂಜೆ ಮಾಡ್ಕೊಳ್ಬೇಕು. ಹೆಚ್ಚಾಗಿ ಪ್ರತಿನಿತ್ಯವೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಧ್ಯವಾದರೆ ನವಗ್ರಹಗಳಿಗೆ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ನವಗ್ರಹಗಳಿಗೆ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋದು, ನವಗ್ರಹ ಪೂಜೆ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಓಂ ನಮಃ ಶಿವಾಯ ಹೇಳ್ಕೊಳ್ಳೋದು. ಸಾಧ್ಯವಾದರೆ ಓಂ ಕಾಲಭೈರವಾಯ ನಮಃ, ಯಾಕೆಂದರೆ ಕಾಲ ಬೇಕು ನಿಮಗೆ, ಆ ಕಾಲಭೈರವನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ 1 ಸಾರಿ ಆದರೂ ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ, ಮೀನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 3 ಮತ್ತು 5 ಆಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 2025ರ ಯುಗಾದಿಯ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.